ಎಲ್ರಿಗೂ ನಮಸ್ಕಾರ. ಅಂಟಾಡಿ ಗ್ರಾಮ ಪಂಚಾಯತ್ 2022-23 ಸಾಲಿನ ಗ್ರಾಮ ಸಭೆ, ಮೊದಲನೇ ಹಂತದ ಗ್ರಾಮ ಸಭೆ ಇಂದು ಮುಗಿದಿದೆ. ಈ ಒಂದು ಗ್ರಾಮ ಸಭೆಗೆ ಆಗಮಿಸುವಂಥ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳು ಮತ್ತು ಎಲ್ಲ ಇಲಾಖೆಯ ಅಧಿಕಾರಿಗಳು ವೇದಿಕೆಯ ಮೇಲೆ ಬರಬೇಕು ಅಂತ ಹೇಳ್ತಾರೆ. ಈಗ ಹಿಂದೆ ಕೂತಿರೋರೆಲ್ಲ ಸ್ವಲ್ಪ ಪ್ರಾರಂಭಿಸುವ ಮುನ್ನ ಪಂಚಾಯತ್ ಸಿಬ್ಬಂದಿಗಳಿಂದ ನಾಡಿಗೆ ದಯವಿಟ್ಟು ಎಲ್ಲರೂ ಎದ್ದು ಸಾಧಿಸಬೇಕಂತ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜಯ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮಕುಟದ ನವಮಣಿಯೇ, ಗ್ರಂಥದ ಚಂದದ ವನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕನ್ನಡ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನ ಉದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತಂಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಅಂಟಾಡಿ ಗ್ರಾಮ ಪಂಚಾಯತ್ ಗ್ರಾಮ ಸಭೆ, ಮೊದಲ ಹಂತದ ಗ್ರಾಮ ಸಭೆಗೆ ಇಂದು ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀಮತಿ ಮೋಹಿನಿ ಇವರು ಆಗಮಿಸಿದ್ದಾರೆ. ಇವರಿಗೆ ಸಭೆಯ ಪರವಾಗಿ ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಇಂದು ಪಂಚಾಯತ್ ಉಪಾಧ್ಯಕ್ಷರಾದಂಥ ಶ್ರೀ ಸುನಿಲ್ ಕುಮಾರ್ ಅವರು ಕೂಡ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರು ಕೂಡ ಸಭೆಯ ಪರವಾಗಿ ಪೂರ್ವಕವಾದಂಥ ಸ್ವಾಗತ. ಹಾಗೆ ಇಂದಿನ ಗ್ರಾಮ ಸಭೆಗೆ ನೋಡಲ್ ಅಧಿಕಾರಿಯವರಾಗಿ ಆಗಮಿಸಿರುವಂಥ ಶ್ರೀ ತಾರಾನಾಥ್, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಉಪವಿಭಾಗ ಬಂಟ್ವಾಳ, ಇವರು ಕೂಡ ಸಭೆಗೆ ಆಗಮಿಸಿದ್ದಾರೆ. ಇವರು ಕೂಡ ಸಭೆಯ ಪರವಾಗಿ ಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ ಇಂದು ಕಂದಾಯ ಇಲಾಖೆಯಿಂದ ಅಮೃತಾಂಶು ಗ್ರಾಮ ಲೆಕ್ಕಾಧಿಕಾರಿಗಳು ಇವರು ಕೂಡ ಸಭೆಯ ಪರವಾಗಿ ಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತಾರೆ. ಮೆಸ್ಕಾಂ ಇಲಾಖೆಯ ಬಂಟ್ವಾಳ ಸೆಕ್ಷನ್ ಆಫೀಸರ್ ಸಿದ್ದರಾಜ ಮತ್ತು ಸಿದ್ದಕಟ್ಟೆಯ ಸೆಕ್ಷನ್ ಆಫೀಸರ್ ಅವರಾದಂಥ ತಿಲಕ್ ಕುಮಾರ್, ಇವ್ರಿಗೂ ಕೂಡ ಸಭೆ ಪರವಾಗಿ ಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳಾದಂಥ ರವಿಕುಮಾರ್ ಇವರು ಕೂಡ ಆಗಮಿಸಿದ್ದಾರೆ. ಇವ್ರಿಗೂ ಕೂಡ ಸಭೆ ಪರವಾಗಿ ಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೆ ಆರೋಗ್ಯ ಮಿತ್ರ ಅಧಿಕಾರಿ ಸೌಮ್ಯ ಆರೋಗ್ಯ ಇಲಾಖೆಯಿಂದ ಬಂದಿದ್ದಾರೆ. ಇವ್ರಿಗೂ ಕೂಡ ಸಭೆ ಪರವಾಗಿ ಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಶ್ರೀಮತಿ ಗುಣವತಿ ಇವರು ಕೂಡ ಆಗಮಿಸಿದ್ದಾರೆ. ಇವ್ರಿಗೂ ಕೂಡ ಸಭೆ ಪರವಾಗಿ ಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಪಶುಸಂಗೋಪನಾ ಇಲಾಖೆ ಅಧಿಕಾರಿಯವರಾದಂಥ ಶ್ರೀನಾಥ ಇವರು ಕೂಡ ಸಭೆಗೆ ಆಗಮಿಸಿದ್ದಾರೆ. ಇವರು ಕೂಡ ಸಭೆ ಪರವಾಗಿ ಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಇಂದಿನ ಈ ಸಭೆಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ನ ಎಲ್ಲರೂ ಸದಸ್ಯರು ಕೂಡ ಉಪಸ್ಥಿತರಿದ್ದಾರೆ. ಇವರು ಕೂಡ ಸಭೆಯ ಪರವಾಗಿ ಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಇಂದಿನ ಸಭೆಯಲ್ಲಿ ಉಪಸ್ಥಿತರಿರುವಂಥ ಅಂಗನವಾಡಿ ಮೇಲ್ವಿಚಾರಕರು, ಅಂಗನವಾಡಿ ಶಿಕ್ಷಕರು ಮತ್ತು ಆಶಾ ವರ್ಕರ್ಸ್ ಯಾರು ಬಂದಿದ್ದಾರೆ ಮತ್ತು ಅವ್ರಿಗೂ ಕೂಡ ಸಭೆ ಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಇಂದು ಇಲ್ಲಿ ನೆರೆದಿರುವಂಥ ಎಲ್ಲ ಗ್ರಾಮಸ್ಥರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಸ್ವಾಗತದ ಭಾಷಣವನ್ನು ಮಾಡ್ತೀವಿ. 2021ನೇ ಗುರುವಾರದಂದು ನಡೆದ 2020-21ನೇ ಸಾಲಿನ ಗ್ರಾಮ ಸಭೆಯನ್ನು ಅಧ್ಯಕ್ಷತೆ ಶ್ರೀಮತಿ ಮೋಹಿನಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಸ್ಥಳ ಲೊರೆಟೋ ಚರ್ಚಿನ ಮಿನಿಮಾಲ್, ಸಮಯ ಪೂರ್ವಾಹ್ನ 9. ಮಾರ್ಗದರ್ಶಿ ಅಧಿಕಾರಿ ಶ್ರೀ ತಾರಾನಾಥ್, ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪ
21-22 ಗತ ಸಭೆಯ ವರದಿ ಮಂಡನೆ. ದಿನಾಂಕ 15/2/2020 ನಡೆದ 2019-20 ಸಾಲಿನ ದ್ವಿತೀಯ ಹಂತದ ಗ್ರಾಮ ಸಭೆಯ ವರದಿಯನ್ನು ಓದಿ ಹೇಳಲಾಯಿತು ಹಾಗೂ ಸಭೆಯ ಸರ್ವಾನುಮತದ ಅನುಮೋದನೆ ಪಡೆಯಲಾಯಿತು. ನಿರ್ಣಯ ಸಂಖ್ಯೆ 2 2021-22 ಜಮಾ ಖರ್ಚುಗಳ ವರದಿ ಮಂಡನೆ. ದಿನಾಂಕ 1/4/2020ರಿಂದ 31/3/2021 ಸರ್ಕಾರದ ಅನುದಾನಗಳ ವಿವರ ಮತ್ತು ಸಾರ್ವಜನಿಕರಿಂದ ವಸೂಲಾದ ತೆರಿಗೆ ಮತ್ತು ಕಾಮಗಾರಿಗಳ ವಿವರ ಮತ್ತು ಖರ್ಚು ವೆಚ್ಚಗಳನ್ನು ಓದಿ ಹೇಳಿ ಸಭೆಯ ಅನುಮೋದನೆ ಪಡೆಯಲಾಯಿತು. ನಿರ್ಣಯ ಸಂಖ್ಯೆ 5 2021-22 ವಿವಿಧ ಇಲಾಖೆಗಳಿಂದ ಮಾಹಿತಿ ಹಾಗೂ ಸಮಸ್ಯೆಗಳ ಬಗ್ಗೆ ಚರ್ಚೆ. 1. ಕಂದಾಯ ಇಲಾಖೆಯಿಂದ ಸಿಗುವ ವಿವಿಧ ಯೋಜನೆಗಳ ಮಾಹಿತಿಯನ್ನು ಗ್ರಾಮ ಕರಣಿಕ ಅಮೃತಾಂಶ್ ಇವರು ಸಭೆಗೆ ಮಾಹಿತಿ ನೀಡಿದರು. ಪ್ರಸ್ತುತ ಆರ್ಟಿಸಿಗೆ ಆಧಾರ್ ಕಾರ್ಡ್ ಜೋಡಣೆ ಕೆಲಸ ಪ್ರಗತಿಯಲ್ಲಿದ್ದು, ಅಂಟಳಿ ಗ್ರಾಮದ ಆರ್ಟಿಸಿದಾರರು ತಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ ಹಾಗೂ ಬ್ಯಾಂಕ್ ಪಾಸ್ ಪುಸ್ತಕ ಜೆರಾಕ್ಸ್ ಅನ್ನು ಗ್ರಾಮ ಕರಣಿಕರ ಕಚೇರಿಗೆ ಹಾಗೂ ಕುರಿಯಾಳ ಗ್ರಾಮದ ಆರ್ಟಿಸಿದಾರರು ತಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ ಹಾಗೂ ಬ್ಯಾಂಕ್ ಪಾಸ್ ಪುಸ್ತಕ ಜೆರಾಕ್ಸ್ ಪ್ರತಿಯನ್ನು ತೋಟಗಾರಿಕಾ ಅಥವಾ ಕೃಷಿ ಇಲಾಖೆಗೆ ಸಲ್ಲಿಸಿ ಸರ್ಕಾರದ ಯೋಜನೆಯನ್ನು ಯಶಸ್ವಿಗೊಳಿಸಲು ಕೋರಿದರು. ಪ್ರಕೃತಿ ವಿಕೋಪ 18 ಅರ್ಜಿಗಳ ದಾಖಲೆ ಸಲ್ಲಿಸಲಾಗಿದೆ. ಅಂತ್ಯ ಸಂಸ್ಕಾರ ಸಹಾಯ ನಿಧಿ ₹5,000 ಪಡೆಯಲು 2 ತಿಂಗಳ ಕಾಲಾವಕಾಶವಿರುತ್ತದೆ ಎಂದು ಸಭೆಗೆ ತಿಳಿಸಿದರು. 2. ಮೆಸ್ಕಾಂ ಇಲಾಖೆಗೆ ಸಂಬಂಧಿಸಿದ ಮಾಹಿತಿಯನ್ನು ಈಶ್ವರಡಿ ಬಂಟ್ವಾಳ ಹಾಗೂ ಸಿದ್ದಕಟ್ಟೆ ಜೆಇ ಅವರು ಸಭೆಗೆ ನೀಡಿದರು. ಈ ಸಂದರ್ಭ ಕುರಿಯಾಳ ಗ್ರಾಮದ ಕುಕ್ಕುರಿ ಬಳಿ ವಿದ್ಯುತ್ ತಂತಿಗೆ ತಗುಲಿದ ಮರದ ಗೆಲ್ಲನ್ನು ಕಳೆಯುವ ಬಗ್ಗೆ ಗ್ರಾಮಸ್ಥರು ತಿಳಿಸಿದರು ಹಾಗೂ ಕುರಿಯಾಳ ಗ್ರಾಮದಲ್ಲಿ ಅನಿಯಮಿತ ಪವರ್ ಕಟ್ ಮಾಡುವ ಬಗ್ಗೆ ತಿಳಿಸಿದ್ದು ಪರಿಶೀಲಿಸುವುದಾಗಿ ಸಿದ್ದಕಟ್ಟೆ ಜೆಇ ಅವರು ತಿಳಿಸಿದರು. ಗ್ರಾಮ ಪಂಚಾಯತಿನಲ್ಲಿ ಬೀದಿ ದೀಪ ಕಂಬಗಳ ಲೆಕ್ಕ ಇಟ್ಟುಕೊಳ್ಳುವುದು. ಬೀದಿ ದೀಪ ಕಂಬಗಳಿಗೆ ನಂಬರ್ ಹಾಕುವರೆ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ನಿರ್ಣಯ ಕೈಗೊಳ್ಳುವಂತೆ ಶ್ರೀ ಐವನ್ ಮಿನೇಜಸ್ ಮಾಲ್ತೋಟ ಇವರು ಸಲಹೆ ನೀಡಿದರು. ಕೆಂಪುಗುಡ್ಡೆ ಜೋನ್ ಥಾಮಸ್ ಪಿಂಟು ಮನೆ ಬಳಿ ಸ್ಟೇ ವೈರ್ ಸರಿಪಡಿಸುವಂತೆ ಬಂಟ್ವಾಳ ಜೆಇ ಅವರಿಗೆ ತಿಳಿಸಲಾಯಿತು. ಅಂಟಡಿ ಗ್ರಾಮದ ಕಲೈ ಎಂಬಲ್ಲಿಗೆ ಹೊಸ ವಿದ್ಯುತ್ ಪರಿವರ್ತಕ ಮಂಜೂರು ಮಾಡುವಂತೆ ಶ್ರೀ ನಿತ್ಯಾನಂದ ಇವರು ಆಗ್ರಹಿಸಿದರು. 3. ಕೃಷಿ ಇಲಾಖೆಯಿಂದ ರೈತರಿಗೆ ಸಿಗುವಂತಹ ಕೃಷಿ ಪರಿಕರ, ಅಧಿಕ ಇಳುವರಿ ಭತ್ತದ ಬೀಜ, ಸುಣ್ಣ, ಸಾವಯವ ಗೊಬ್ಬರ, ಯಂತ್ರೋಪಕರಣ ವಿತರಣೆ, ಪವರ್ ಟಿಲ್ಲರ್, ಮಿನಿ ಟಿಲ್ಲರ್, ಪವರ್ ವೀಡರ್, ತುಂತುರು ನೀರಾವರಿ, ಟರ್ಪಲ್ ಮುಂತಾದ ಸಹಾಯಧನಗಳ ಸಮಗ್ರ ಮಾಹಿತಿಯನ್ನು ಕೃಷಿ ಅಧಿಕಾರಿ ನಾರಾಯಣ ನಾಯ್ಕ ಇವರು ಸಭೆಗೆ ನೀಡಿದರು. ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸಿಗುವ ಮಾಹಿತಿಯನ್ನು ಮೇಲ್ವಿಚಾರಕ್ಕೆ ಶ್ರೀಮತಿ ಗುಣಾವತಿ ಇವರು ಸಭೆಗೆ ನೀಡಿದರು. ಮಾತೃಬಂಧನ ಯೋಜನೆಗೆ ಸರ್ಕಾರಿ ನೌಕರರು ಹೊರತುಪಡಿಸಿ ಬೇರೆ ಎಲ್ಲರೂ ಅರ್ಜಿ ಸಲ್ಲಿಸಲು ಅವಕಾಶವಿರುವುದಾಗಿ ತಿಳಿಸಿದರು. ಹಾಗೂ ವಿಕಲಚೇತನರನ್ನು ಮದುವೆಯಾಗುವವರಿಗೆ ಸರ್ಕಾರದಿಂದ ₹50,000 ಸಹಾಯಧನ ಇರುವುದಾಗಿ ತಿಳಿಸಿದರು. ತೋಟಗಾರಿಕೆ ಇಲಾಖೆ 2021-22 ಸಾಲಿನಲ್ಲಿ ತೋಟಗಾರಿಕಾ ಚಟುವಟಿಕೆಗಳ ಬಗ್ಗೆ ತೋಟಗಾರಿಕಾ ಪ್ರದೇಶ ವಿಸ್ತರಣೆ, ವಿವಿಧ ಸಹಾಯಧನಗಳ ಮಾಹಿತಿ, ತೋಟಗಾರಿಕಾ ಬೆಳೆಗಳ ಪುನಶ್ಚೇತನ, ನೀರು ಸಂರಕ್ಷಣೆ, ಕೆರೆಗಳ ರಚನೆ, ನೀರಿನ ಸ್ಟೀಲ್ ಟ್ಯಾಂಕ್ ರಚನೆಗೆ ಸಹಾಯಧನ, ಜೇನು ಕೃಷಿ, ಮೈಲ್ ತುತ್ತು ಸಹಾಯಧನ, ಯಾಂತ್ರೀಕರಣ, ಸಂಸ್ಕರಣಾ ಘಟಕ, ಅಣಬೆ ಕೃಷಿ ತರಬೇತಿ, ಅಡಿಕೆ ತೆಂಗು ಮರ ಹತ್ತುವವರಿಗೆ ವಾರ್ಷಿಕ ಪ್ರೀಮಿಯಂ ₹100 ಪಾವತಿಸುವವರಿಗೆ ₹5 ಲಕ್ಷ ವಿಮೆ ಮಾಡಿಸಲು ಅರ್ಹರನ್ನು ಗುರುತಿಸಿ ಕಲಿಸಿಕೊಡುವಂತೆ ತೋಟಗಾರಿಕಾ ಇಲಾಖೆಯ ಸಮಗ್ರ ಮಾಹಿತಿಯನ್ನು ಬಂಟ್ವಾಳ ತೋಟಗಾರಿಕಾ ಇಲಾಖೆ ಹಿರಿಯ ತೋಟಗಾರಿಕಾ ನಿರ್ದೇಶಕ ಶ್ರೀ ಜೋ ಪ್ರದೀಪ್ ಡಿಸೋಜ ಇವರು ಸಭೆಗೆ ನೀಡಿದರು. ಶಿಕ್ಷಣ ಇಲಾಖೆ ಉಚಿತ ಕಡ್ಡಾಯ ಶಿಕ್ಷಣ ಹಾಗೂ ಶಿಕ್ಷಣ ಇಲಾಖೆಯಿಂದ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಿಗೆ ಸಿಗುವ ಸೌಲಭ್ಯ ಕುರಿತು ಸಮೂಹ ಸಂಪನ್ಮೂಲ ವ್ಯಕ್ತಿ ಶ್ರೀ ರವಿಕುಮಾರ್ ಇವರು ಸಭೆಗೆ ಮಾಹಿತಿ ನೀಡಿದರು. ಹಾಗೂ ಸರ್ಕಾರಿ ಶಾಲೆಗಳಿಗೆ ಗ್ರಾಮ ಪಂಚಾಯತಿಯಿಂದ ಕಸದ ತೊಟ್ಟಿಗಳನ್ನು ಒದಗಿಸುವಂತೆ ಕೋರಿದರು. ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಇಲಾಖೆಯ ಮಾಹಿತಿಯನ್ನು ಸಹಾಯಕ ಇಂಜಿನಿಯರ್ ಅಜಿತ್ ಕೆಎನ್ ಇವರು ಸಭೆಗೆ ನೀಡಿದರು. ಈ ಸಂದರ್ಭ ಅಂಟಡಿ ಗ್ರಾಮದ ಗುತ್ತಾರಿನಿಂದ ಪುರುಷರಕ್ಷಿ ಹೊಸ ಕಾಂಕ್ರೀಟ್ ರಸ್ತೆಗೆ ಚರಂಡಿ ರಚನೆ ಇಲ್ಲದೆ ತೊಂದರೆಯಾಗುತ್ತಿರುವ ಬಗ್ಗೆ ಹಾಗೂ ಅಂಟಡಿ ಗ್ರಾಮದ ಲೊರೆಟದಿಂದ ಪಂಚಾಯತ್ವರೆಗೆ
ರಸ್ತೆ ಕಾಂಕ್ರೀಟ್ ಕಾಮಗಾರಿ ಕಡಿಮೆಯಾಗಿದ್ದು ಸದ್ರಿ ಕಾಮಗಾರಿ ಕೈಗೊಂಡ ಸಂಸ್ಥೆಯಿಂದ ದಾಖಲೆಯನ್ನು ತರಿಸಿಕೊಳ್ಳುವಂತೆ ಗ್ರಾಮಸ್ಥರು ಆಗ್ರಹಿಸಿದರು. ಅಂಬೇಡಿ ಗ್ರಾಮದ ಕೆಂಪುಗುಡ್ಡೆಯಿಂದ ಬಡ್ಡಾಜೆ ರಸ್ತೆ ಚರಂಡಿಯಲ್ಲಿ ನೀರಿನ ಪೈಪ್ ಲೈನ್ಗಳಿದ್ದು ಸೂಕ್ತ ಕಾಂಕ್ರೀಟ್ ಚರಂಡಿ ರಚನೆ ಬಗ್ಗೆ ಪಿಡಿಒ ಅವರು ಪರಿಶೀಲಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದರು. ಕೂರೇಳ ಗ್ರಾಮದ ಕುಟೀಲ ಎಂಬಲ್ಲಿ ಕಾಂಕ್ರೀಟ್ ರಸ್ತೆಯ ಬಗ್ಗೆ ಗ್ರಾಮ ಪಂಚಾಯಿತಿಗೆ ಅರ್ಜಿ ನೀಡಲು ತಿಳಿಸಲಾಯಿತು. ಬಾಮಿಲದಿಂದ ಮೂವಕ್ಕೆ ಹೋಗುವ ರಸ್ತೆ ಸರಿಪಡಿಸುವಂತೆ ಗ್ರಾಮಸ್ಥರು ತಿಳಿಸಿದರು. ನಿರ್ಣಯ ಸಂಖ್ಯೆ 6/2021 ಸಾರ್ವಜನಿಕರಿಂದ ಬಂದ ಅರ್ಜಿ ಹಾಗೂ ಅಹವಾಲುಗಳ ಬಗ್ಗೆ ಪರಿಶೀಲನೆ. ತ್ಯಾಜ್ಯ ಇಳುವರಿ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವರೆ ಕರಪತ್ರ ಮುದ್ರಿಸಿ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರ ಆಗ್ರಹ. 2. ಪಂಜಿಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಮಧುಸೂದನ್ ಗ್ರಾಮ ಸಭೆಗೆ ಹಾಜರಾಗದೆ ಬೇಜವಾಬ್ದಾರಿಯಿಂದ ವರ್ತಿಸುವ ಬಗ್ಗೆ ಅಂತಹ ವೈದ್ಯಾಧಿಕಾರಿಯವರನ್ನು ಬೇಡ ಎಂದು ಗ್ರಾಮ ಪಂಚಾಯತ್ ಸಭೆಯಲ್ಲಿ ನಿರ್ಣಯಿಸಿ ಸರ್ಕಾರಕ್ಕೆ ಬರಕೊಳ್ಳುವಂತೆ ಗ್ರಾಮಸ್ಥರ ಆಗ್ರಹ. 3. ಕೂರೇಳ ಗ್ರಾಮದ ಮುಂಡರಕೋಡಿ ಮಣ್ಣಿನ ರಸ್ತೆ ಅಭಿವೃದ್ಧಿ. 4. ಕೂರೇಳ ಗ್ರಾಮದ ಮುಂಡರಕೋಡಿ ಹೊಸ ನೀರಿನ ಪೈಪ್ ಲೈನ್ ಮೇಲ್ಭಾಗದಲ್ಲಿ ಕಾಣುತ್ತಿದ್ದು ಸರಿಪಡಿಸುವುದು. 5. ಅಡುಗೆ ಅನಿಲ ವಿತರಕರು ಸರ್ಕಾರ ಸೂಚಿತ ಬೆಲೆಗಿಂತ ಹೆಚ್ಚುವರಿಯಾಗಿ ₹70 ಪಡೆದುಕೊಳ್ಳುತ್ತಿರುವುದರಿಂದ ಈ ಬಗ್ಗೆ ಕ್ರಮಕ್ಕಾಗಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಬರಕೊಳ್ಳುವುದು. ಅಂಬೇಡಿ ಗ್ರಾಮದ ಮಹಲ್ತೋಟ ಪ್ರದೇಶಕ್ಕೆ ಹೊಸ ಕಾಂಕ್ರೀಟ್ ರಸ್ತೆ ರಚನೆಯಾಗಿದ್ದು ಅಡುಗೆ ಅನಿಲ ಡೆಲಿವರಿ ನೀಡಲು ಬರಕೊಳ್ಳುವುದು. ಈ ಬಗ್ಗೆ ಗ್ರಾಮ ಪಂಚಾಯಿತಿಗೆ ಲಿಖಿತ ಅಹವಾಲು ನೀಡಲು ಸೂಚಿಸಲಾಯಿತು. ಕೂರೇಳ ಗ್ರಾಮದ ಕುಕ್ಕೂರಿಯಿಂದ ಕುಟಿಲದವರೆಗೆ ರಸ್ತೆ ದುರಸ್ತಿ. ಅಂಬೇಡಿ ಗ್ರಾಮದ ಕಮಲ್ಕಟ್ಟೆ ಮೇಲಿನ ಕುಪ್ರಾಡಿ ರಸ್ತೆಯ ರಾಬರ್ಟ್ ಡಿಸೋಜಾ ಮನೆ ಬಳಿಯಿಂದ ಸುಂದರ ಪೂಜಾರಿ ಮನೆಯವರೆಗೆ 150 ಮೀಟರ್ ರಸ್ತೆ ಕಾಂಕ್ರೀಟೀಕರಣ. ಅಂಬೇಡಿ ಗ್ರಾಮದ ತಲೆಮೀಲ ನಾರಾಯಣಾಚಾರಿ ಮನೆಯ ಬಲಬದಿಗೆ ತಡೆಗೋಡೆ ರಚನೆ. ಅಂಬೇಡಿ ಗ್ರಾಮದ ಸಾರಿಗೆ ರಸ್ತೆ ಕಾಂಕ್ರೀಟೀಕರಣ. ಅಂಬೇಡಿ ಗ್ರಾಮದ ಸಾರಿಗೆ ರಸ್ತೆ ಕಾಂಕ್ರೀಟ್ ರಸ್ತೆ ಬದಿಗೆ ಮಣ್ಣು ಹಾಕುವುದು. ಅಂಬೇಡಿ ಗ್ರಾಮದ ಸಾರಿಗೆ ಪೈಪ್ಲೈನ್ ಮೋರಿಗೆ ತಡೆಗೋಡೆ ರಚನೆ. ಅಂಬೇಡಿ ಗ್ರಾಮದ ಕೆಂಪುಗುಡ್ಡೆಯಿಂದ ಕಮಲ್ಕಟ್ಟೆಗೆ ರಸ್ತೆ ಸಂಪರ್ಕ. ಅಂಬೇಡಿ ಗ್ರಾಮದ ಕಮಲ್ಕಟ್ಟೆ ರಸ್ತೆ ಕಾಂಕ್ರೀಟೀಕರಣ. ಅಂಬೇಡಿ ಗ್ರಾಮದ ಪಡೆಂಕಿಮಾರ ಪರಿಶಿಷ್ಟ ಕಾಲನಿ ಪದ್ಮನಾಭ ಮುಗೇರ ಮನೆ ಬಳಿ ತಡೆಗೋಡೆ ನಿರ್ಮಾಣ. ಅಂಬೇಡಿ ಗ್ರಾಮದ ಪಡೆಂಕಿಮಾರ ಚಂದ್ರವತಿ ಓಂ ಶೇಖರ ಹಾಗೂ ವೇದಾಂತ ದಾಮೋದರ ಪೂಜಾರಿ ಅವರ ಮನೆಗಳ ನಡುವೆ ಪ್ರಕೃತಿ ವಿಕೋಪ ಹಾನಿಯಾದ ಸ್ಥಳದಲ್ಲಿ ತಡೆಗೋಡೆ ರಚನೆ. ಅಂಬೇಡಿ ಗ್ರಾಮದ ಕೆಂಪುಗುಡ್ಡದಿಂದ ಬಾಂಬಿನ ಕಲ್ಪನೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ. ಶ್ರೀಮತಿ ಲೀಲಾ ಓಂ ಚಂದ್ರಪ್ಪ ಪೂಜಾರಿ ಬಣ್ಣಸಲೆ ತೆಂಗಿನ ಮರ ಕಳಿಸುವ ಬಗ್ಗೆ. ಅಂಬೇಡಿ ಗ್ರಾಮದ ಗುತ್ತಾರಿಯಿಂದ ಪುರುಷರಕ್ಷಲು ಹೊಸ ಕಾಂಕ್ರೀಟ್ ರಸ್ತೆ ಕಳಪೆ ಕಾಮಗಾರಿಗಳ ಬಗ್ಗೆ. ಅಂಬೇಡಿ ಗ್ರಾಮದ ತಲೆಮೀಲ ಎಂಬಲ್ಲಿ ಚರಂಡಿ ಬಿದ್ದಿರುವ ಮಣ್ಣನ್ನು ತೆಗೆಸುವ ಕುರಿತು ಅರ್ಜಿಗಳನ್ನು ನೀಡಿರುತ್ತಾರೆ. ವಂದನೆಗಳು. ನಡವಳಿಕೆಗಳ ಮಂಡನೆ. ಶ್ರೀಮತಿ ಸುಶೀಲಾ ಪಂಚಾಯತ್ ಸಭಾಪತಿ ವಿರುದ್ಧ 23/5/2022 ಸೋಮವಾರ ಪೂರ್ವಾಹ್ನ 10:30ಕ್ಕೆ ಜರುಗಿದ ಕುರಿಯಾಳ ಗ್ರಾಮದ 1 ಮತ್ತು 3ನೇ ವಾರ್ಡ್ ಸಭೆ ನಡವಳಿ. ಅಧ್ಯಕ್ಷತೆ ಶ್ರೀ ಹರಿಶೆಟ್ಟಿ ಬಡು, ಗ್ರಾಮ ಪಂಚಾಯತ್ ಸದಸ್ಯರು. ಸ್ಥಳ ದುರ್ಗಾನಗರ ಸಮಾಜ ಮಂದಿರ. ಚರ್ಚಿತ ವಿಷಯಗಳು ಮತ್ತು ಬೇಡಿಕೆಗಳು. 1. ಕುರಿಯಾಳ ಗ್ರಾಮದ ದುರ್ಗಾನಗರ ಹೂವಪ್ಪ ಎಂಬುವರ ಮನೆ ಬಳಿ ಬೀದಿ ದೀಪ ಅಳವಡಿಸುವುದು. ಕುರಿಯಾಳ ಗ್ರಾಮದ ದುರ್ಗಾನಗರದಿಂದ ಮುಂಡರಕೋಡಿವರೆಗಿನ ರಸ್ತೆ ದುರಸ್ತಿ. ಕುರಿಯಾಳ ಗ್ರಾಮದ ದುರ್ಗಾನಗರ ಶೇಖರ ಎಂಬುವರ ಮನೆ ಬಳಿ ವಿದ್ಯುತ್ ಲೈನ್ ಸ್ಥಳಾಂತರ. ಕುರಿಯಾಳ ಗ್ರಾಮದ ದುರ್ಗಾನಗರ ಸಾರ್ವಜನಿಕ ಸ್ಮಶಾನ ರಸ್ತೆ ಖಾಸಗಿ ಸ್ಥಳದಲ್ಲಿ ಹಾದು ಹೋಗುವುದರಿಂದ ಸ್ಥಳಾಂತರಿಸಲು ಮಾನ್ಯ ತಹಶೀಲ್ದಾರ್ ಅವರಿಗೆ ಬರಕೊಳ್ಳುವುದು. ಕುರಿಯಾಳ ಗ್ರಾಮ ದುರ್ಗಾನಗರ ಪಾಜಾತಿ ಪಾಪಂಗಡ ಸಂಪರ್ಕ ರಸ್ತೆಗೆ ಕಾಂಕ್ರೀಟ್ ಚರಂಡಿ ರಚನೆ. ಕುರಿಯಾಳ ಗ್ರಾಮದ ಸಂಜೀವ ಪೂಜಾರಿ ಮನೆ ಬಳಿಯ ಚರಂಡಿಯನ್ನು ಸದ್ರಿಯಾಗಿಂದ ಸರಿಪಡಿಸಲು ತಿಳಿಸುವುದು. ಕುರಿಯಾಳ ಗ್ರಾಮದ ದುರ್ಗಾನಗರ ಲಿಂಗಪ್ಪ ಪೂಜಾರಿ ಮನೆ ಅಡಿ ಸ್ಥಳದ ಬಗ್ಗೆ ಕಂದಾಯ ಇಲಾಖೆಗೆ ಬರಕೊಳ್ಳುವುದು. ಕುರಿಯಾಳ ಗ್ರಾಮದ ದುರ್ಗಾನಗರ ಅಂಗನವಾಡಿ ಎದುರು ಚರಂಡಿ ನೀರು ರವೀಂದ್ರ ಮುರ್ಯಾರವರ ಮನೆ ಅಂಗಳಕ್ಕೆ ಹೋಗುವುದನ್ನು ಸರಿಪಡಿಸುವುದು. ಕುರಿಯಾಳ ಗ್ರಾಮದ ದುರ್ಗಾನಗರ ಎಂಬಲ್ಲಿ ಓವರ್ ಹೆಡ್ ಟ್ಯಾಂಕ್ ರಚನೆ ಹಾಗೂ ಹೊಸ ಕಾಲುವ ಬಾವಿ ರಚನೆ. ಕುರಿಯಾಳ ಗ್ರಾಮದ ಮೇಲಿನ ಕುರಿಯಾಳ ಮನೆ ನಿವೇಶನ ಸ್ಥಳದಲ್ಲಿ ಓವರ್ ಹೆಡ್ ಟ್ಯಾಂಕ್ ರಚನೆ ಹಾಗೂ ಪೈಪ್ಲೈನ್ ವಿಸ್ತರಣೆ. ಕುರಿಯಾಳ ಗ್ರಾಮದ ದುರ್ಗಾನಗರ ಜಾನಕಿ ಎಂಬುವರ ಗಂಗಾ ಕಲ್ಯಾಣ ಕೊಳವೆ ಬಾವಿಗೆ ವಿದ್ಯುತ್ ಸಂಪರ್ಕ. ಕುರಿಯಾಳ ಗ್ರಾಮದ ದುರ್ಗಾನಗರ ಆನಂದ ರಾಧಾಕೃಷ್ಣ ಅವರ ಮನೆ ಬಳಿ ಭೂಕುಸಿತಕ್ಕೆ ತಡೆಗೋಡೆ ರಚನೆ. ದಿನಾಂಕ 23/5/2022 ಸೋಮವಾರ ಮಧ್ಯಾಹ್ನ 12 ಗಂಟೆಗೆ ಜರುಗಿದ
ಕೂರ್ಯಾಳ ಗ್ರಾಮದ 2ನೇ ವಾರ್ಡ್ ಸಭೆ ನಡವಳಿ. ಅಧ್ಯಕ್ಷತೆ ಶ್ರೀಮತಿ ಶ್ರೀದೇವಿ, ಗ್ರಾಮ ಪಂಚಾಯತ್ ಸದಸ್ಯರು. ಸ್ಥಳ ಕೂರ್ಯಾಳ ಶಾಲಾ ಬಳಿ ಪಂಚಾಯತ್ ಕಟ್ಟಡ. ಚರ್ಚಿಸಿದ ವಿಷಯಗಳು ಮತ್ತು ಬೇಡಿಕೆಗಳು. ಕೂರ್ಯಾಳ ಗ್ರಾಮದ ಕುಕ್ಕುರಿಯಿಂದ ಬಾಂಗ್ಲಪದ ಸಂಪರ್ಕ ರಸ್ತೆ ಅಭಿವೃದ್ಧಿ, ಮುರಕಲ್ಲು ಹಾಕಲು ಪಂಚಾಯತ್ ನಿಧಿಯಿಂದ ಹಣ ಮೀಸಲಿರಿಸುವುದು. ಕೂರ್ಯಾಳ ಗ್ರಾಮದ ಕೂರ್ಯಾಳ ರಾಘವ ಪೂಜಾರಿ ಮನೆ ಬಳಿಯಿಂದ ಪದ್ಮನಾಭ ಪೂಜಾರಿ ಮನೆಯವರೆಗೆ ಪಾದಾಚಾರಿ ರಸ್ತೆ ಅಭಿವೃದ್ಧಿ. ಕೂರ್ಯಾಳ ಗ್ರಾಮದ ಶಾಲಾ ಬಳಿ ಡೊಂಬೈ ಪೂಜಾರಿ ಮನೆಯಿಂದ ಸುಂದರ ಪೂಜಾರಿ ಮನೆಯವರೆಗೆ ಕಾಂಕ್ರೀಟ್ ರಸ್ತೆ ರಚನೆ. ಕೂರ್ಯಾಳ ಗ್ರಾಮ ಕುಕ್ಕುರಿ ಶೇಖರ ಪೂಜಾರಿ ಮನೆ ಬಳಿ ರಸ್ತೆಗೆ ತಡೆಗೋಡೆ ರಚನೆ. ಕೂರ್ಯಾಳ ಗ್ರಾಮದ 2ನೇ ವಾರ್ಡ್ನ ಬೀದಿ ದೀಪಗಳ ದುರಸ್ತಿ. ಕೂರ್ಯಾಳ ಗ್ರಾಮದ ಪಂಚಾಯತ್ ಕಟ್ಟಡದ ವಿದ್ಯುತ್ ಸಂಪರ್ಕ ಹಾಗೂ 2 ಫ್ಯಾನ್ ಅಳವಡಿಕೆ. ಕೂರ್ಯಾಳ ಪಂಚಾಯತ್ ಕಟ್ಟಡದ ನಿರ್ವಹಣೆ. ಕೂರ್ಯಾಳ ಗ್ರಾಮದ ಬಂಡಸಾಲೆಯಿಂದ ಬಾಲದಿಗುರಿ ರಸ್ತೆ ಬದಿಗಳ ಗಿಡಗಂಟಿಗಳನ್ನು ತೆಗೆಯುವುದು. ಕೂರ್ಯಾಳ ಗ್ರಾಮದ ಶಾಲಾ ಬಳಿಯಿಂದ ಬಳ್ಳಿವರೆಗೆ ಗಿಡಗಂಟಿಗಳನ್ನು ತೆಗೆಯುವುದು. ಕೂರ್ಯಾಳ ಶಾಲಾ ಬಳಿ ಹಿಂದುಗಡೆ ಪಾದಚಾರಿ ರಸ್ತೆಗೆ 3 ಬೀದಿ ದೀಪಗಳನ್ನು ಅಳವಡಿಸುವುದು. ದಿನಾಂಕ 26/5/2022 ಗುರುವಾರ 10:30ಕ್ಕೆ ಜರುಗಿದ ಅಂಬಾಡಿ ಗ್ರಾಮದ 2ನೇ ವಾರ್ಡ್ ಸಭೆಯ ನಡವಳಿ. ಅಧ್ಯಕ್ಷತೆ ಶ್ರೀಮತಿ ಪೂರ್ಣಿಮಾ, ಗ್ರಾಮ ಪಂಚಾಯತ್ ಸದಸ್ಯರು. ಚರ್ಚಿಸಿದ ವಿಷಯಗಳು ಮತ್ತು ಬೇಡಿಕೆಗಳು. ಅಂಬಾಡಿ ಗ್ರಾಮದ ಗುಪ್ತ ತ್ಯಾಜ್ಯ ಘಟಕ ರಸ್ತೆ ಕಾಂಕ್ರೀಟೀಕರಣ. ಅಂಬಾಡಿ ಗ್ರಾಮದ ಬೆದಮಲೆ ದೇವಸ್ಥಾನದಿಂದ ರಾಧಾಕೃಷ್ಣರವರ ಮನೆಯವರೆಗೆ ರಸ್ತೆ ದುರಸ್ತಿ. ಅಂಬಾಡಿ ಗ್ರಾಮದ ಬಾರೆಕಾಡಿನಿಂದ ಬರುವ ಮಳೆ ನೀರನ್ನು ಮೋರಿಗೆ ಹೋಗುವಂತೆ ಮಾಡುವುದು. ಅಂಬಾಡಿ ಗ್ರಾಮದ ಪಡಿಲಬೆಟ್ಟು ಬೆದಮಲೆ ಕ್ರಾಸ್ನಿಂದ ಟಿಸಿವರೆಗೆ ರಸ್ತೆ ಅಭಿವೃದ್ಧಿ. ಅಂಬಾಡಿ ಗ್ರಾಮದ ಗುಪ್ತ ತ್ಯಾಜ್ಯ ಘಟಕ ರಸ್ತೆಗೆ 2 ರೋಡ್ ಕಲ್ಲು ಹಾಕಿ ಸರಿಪಡಿಸುವುದು. ಅಂಬಾಡಿ ಗ್ರಾಮದ ಪಡಿಲಬೆಟ್ಟು ಬೆದಮಲೆ ಕ್ರಾಸ್ನಿಂದ ಟಿಸಿವರೆಗಿನ ರಸ್ತೆಗೆ 2 ರೋಡ್ ಕಲ್ಲು ಹಾಕಿ ಸರಿಪಡಿಸುವುದು. ಅಂಬಾಡಿ ಗ್ರಾಮದ ಚರ್ಚ್ 3ನೇ ಕ್ರಾಸ್ ಲೂಸಿಯಾನ ಡಿಸೋಜರ ಮನೆ ಬಳಿಯ ರಸ್ತೆಯ ಗಿಡಗಂಟಿಗಳನ್ನು ತೆಗೆಯುವುದು ಹಾಗೂ ನೀರಿನ ಪೈಪ್ಲೈನ್ ಅನ್ನು ಸರಿಪಡಿಸುವುದು. ಅಂಬಾಡಿ ಗ್ರಾಮದ ಚರ್ಚ್ನ 2ನೇ ಕ್ರಾಸ್ ಸಾರ್ವಜನಿಕ ರಸ್ತೆ ಬದಿಗಳ ಗಿಡಗಂಟಿಗಳನ್ನು ತೆಗೆಯುವುದು ಹಾಗೂ ಮಳೆ ನೀರು ನಿಲ್ಲದಂತೆ ತಾತ್ಕಾಲಿಕ ವ್ಯವಸ್ಥೆ ಮಾಡುವುದು. ಅಂಬಾಡಿ ಗ್ರಾಮದ ಲೊರಟಪದ ಅಪಾಯಕಾರಿ ಕಲ್ಲು ತೆರವು ಬಗ್ಗೆ ಲೋಕೋಪಯೋಗಿ ಇಲಾಖೆಗೆ ಬರಕೊಳ್ಳುವುದು. ಅಂಬಾಡಿ ಗ್ರಾಮದ ಲೊರಟಪದ ಅಪಾಯಕಾರಿ ವಿದ್ಯುತ್ ಕಂಬ ಸ್ಥಳಾಂತರ ಬಗ್ಗೆ ಮೆಸ್ಕಾಂಗೆ ಬರಕೊಳ್ಳುವುದು. ಅಂಬಾಡಿ ಗ್ರಾಮದ ಕುಕ್ರಾಡಿ ಮರಿಯ ಎಂಬುವರಿಗೆ ನೀರು ಸರಬರಾಜು ಸಮರ್ಪಕವಾಗುವಂತೆ ನೋಡಿಕೊಳ್ಳುವುದು. ಅಂಬಾಡಿ ಗ್ರಾಮದ ಕಮಲ್ಕಟ್ಟೆ ರಸ್ತೆ ಕಾಂಕ್ರೀಟೀಕರಣ. ಅಂಬಾಡಿ ಗ್ರಾಮದ ಕುಕ್ರಾಡಿ ರಸ್ತೆಗೆ ಚರಂಡಿ ರಚನೆ. ತೋಟಗಾರಿಕಾ ಇಲಾಖೆಯ ಮದ್ದು ಸಿಂಪರಣೆ ಯಂತ್ರಕ್ಕೆ ಸಹಾಯಧನದ ಕುರಿತು ಇಲಾಖೆಗೆ ಬರಕೊಳ್ಳುವುದು. ಮೋತು ವಿನೀಜಸ್ ಸುತ್ತಾರ ಮನೆ ಅರ್ಜಿ ಮಳೆ ನೀರಿಗೆ ತಡೆಗೋಡೆ ವ್ಯವಸ್ಥೆ ಮಾಡುವ ಬಗ್ಗೆ. ತೆರೆದಾಮಿನಿದ ಸುತ್ತಾರ ಮನೆಯವರ ಅರ್ಜಿ ಮಳೆ ನೀರಿಗೆ ತಡೆಗೋಡೆ ವ್ಯವಸ್ಥೆ ಹಾಗೂ ಮೆಟ್ಟಿಲು ರಚನೆ ಮಾಡುವ ಬಗ್ಗೆ. ಐರಿ ಡಿಸೋಜ ಮತ್ತು ಗ್ರಾಮಸ್ಥರು ಕುಕ್ರಾಡಿಯವರ ಅರ್ಜಿ ಕಮಲ್ಕಟ್ಟೆಯಿಂದ ಕುಕ್ರಾಡಿಗೆ ಹೋಗುವ ರಸ್ತೆ ಬದಿ ಕುಸಿದಿರುವ ಬಳಿ ಚರಂಡಿ ದುರಸ್ತಿ ಹಾಗೂ ಚರಂಡಿ ರಚನೆ. ಅಂಬಾಡಿ ಗ್ರಾಮದ ಕಮಲ್ಕಟ್ಟೆ ಎಂಬಲ್ಲಿ 35 ಮೀಟರ್ ರಸ್ತೆ ಕಾಂಕ್ರೀಟೀಕರಣ. ದಿನಾಂಕ 26/5/2022 ಗುರುವಾರ ಅಪರಾಹ್ನ 12 ಗಂಟೆಗೆ ಜರುಗಿದ ಅಂಬಾಡಿ 3ನೇ ವಾರ್ಡ್ ಸಭಾ ನಡವಳಿ. ಅಧ್ಯಕ್ಷತೆ ಶ್ರೀ ಯಶವಂತ ಶೆಟ್ಟಿ, ಗ್ರಾಮ ಪಂಚಾಯತ್ ಸದಸ್ಯರು. ಚರ್ಚಿಸಿದ ವಿಷಯಗಳು ಮತ್ತು ಬೇಡಿಕೆಗಳು. ಅಂಬಾಡಿ ಗ್ರಾಮದ ಅಧಿಕಲ ಬಾಪುಂಡಾರಿ ಮನೆ ಬಳಿಯಿಂದ ವಿಜಯರವರ ಮನೆಯವರೆಗೆ ರಸ್ತೆ ನಿರ್ಮಾಣಕ್ಕೆ ಪಟ್ಟದಾರರೊಂದಿಗೆ ಚರ್ಚಿಸುವುದು. ಅಂಬಾಡಿ ಗ್ರಾಮದ ಅಧಿಕಲ ನಾರಾಯಣ ಪೂಜಾರಿ ಮನೆ ಬಳಿ ಮಳೆ ನೀರಿನ ಸಮಸ್ಯೆ ಬಗೆಹರಿಸುವುದು. ಅಂಬಾಡಿ ಗ್ರಾಮದ ಅಧಿಕಲ ನೀರು ಸರಬರಾಜು ಕೊಳವೆಗೆ ಸೈಟ್ ಕಟ್ಟುವುದು. ಅಂಬಾಡಿ ಗ್ರಾಮದ ಅಧಿಕಲ ಪುರಸಭೆ ನೀರಿನ ಚೇಂಬರ್ ಮುಚ್ಚಳ ಅಳವಡಿಸುವುದು. ಅಂಬಾಡಿ ಗ್ರಾಮದ ಅಧಿಕಲ ತೋಡಿನ ಹೂಳೆತ್ತುವುದು. ಅಂಬಾಡಿ ಗ್ರಾಮದ ಅಧಿಕಲ ಕಲ್ಪವೃಕ್ಷ ಎಣ್ಣೆ ಮಿಲ್ ಬಳಿ ತೋಡಿನ ಹೂಳೆತ್ತುವುದು. ಅಂಬಾಡಿ ಗ್ರಾಮದ ಕಿನ್ನಿಬೆಟ್ಟು ರಸ್ತೆಗೆ ಕಾಂಕ್ರೀಟೀಕರಣ. ಅಂಬಾಡಿ ಗ್ರಾಮದ ಅಧಿಕಲ ಪರಿಸರದ ಕಸದ ಸಮಸ್ಯೆಯನ್ನು ಬಗೆಹರಿಸುವುದು. ಅಂಬಾಡಿ ಗ್ರಾಮದ ಕಿನ್ನಿಬೆಟ್ಟು ಜಾನ್ ಡಿಸೋಜ ಎಂಬುವರ ಮನೆ ಬಳಿಯ ಕಾಲುದಾರಿ ಅಗಲಗೊಳಿಸುವ ಕುರಿತು. ಅಂಬಾಡಿ ಗ್ರಾಮದ ಕಿನ್ನಿಬೆಟ್ಟು ಸುನಿಲ್ ಫ್ರಾಂಕ್ ಎಂಬುವರ ಹಂದಿ ಸಾಕಣೆಯಿಂದ ವಾಸನೆ ಬರುತ್ತಿರುವ ದೂರುಗಳ ಬಗ್ಗೆ. ಅಂಬಾಡಿ ಗ್ರಾಮದ ಕಿನ್ನಿಬೆಟ್ಟು ಎಂಬಲ್ಲಿ ಚರಂಡಿ ರಚನೆ. ಸರ್ಕಾರದ ಬಸವಸ್ತುತಿ ಯೋಜನೆ ಕಾಮಗಾರಿ ಆದೇಶ ನೀಡುವ ಬಗ್ಗೆ. ಅಂಬಾಡಿ ಗ್ರಾಮದ ಅಜಕರ ರಸ್ತೆಯಲ್ಲಿ ಬೀದಿ ದೀಪಗಳ ದುರಸ್ತಿ. ಅಜಕರ ಅಂಗನವಾಡಿ ಕಟ್ಟಡಕ್ಕೆ ಏಣಿ ರಚನೆ. ಅಂಬಾಡಿ ಗ್ರಾಮ ಪಂಚಾಯತ್ 26/5/2022 ಗುರುವಾರ ಅಪರಾಹ್ನ 2:30ಕ್ಕೆ ಜರುಗಿದ ಅಂಬಾಡಿ 1ನೇ ವಾರ್ಡಿನ ಸಭಾ ನಡವಳಿ. ಅಧ್ಯಕ್ಷತೆ ಕುಮಾರಿ ನಳಿನಿ, ಗ್ರಾಮ ಪಂಚಾಯತ್ ಸದಸ್ಯರು. ಚರ್ಚಿಸಿದ ವಿಷಯಗಳು ಮತ್ತು ಬೇಡಿಕೆಗಳು. ಅಂಬಾಡಿ ಗ್ರಾಮದ ಕೆಂಪುಗುಡ್ಡೆ ಹೋಟೆಲ್ ಬಳಿಯಿಂದ ಜಾನ್ ಪಿಟ್ಟೋರ್ ಅವರ ಮನೆಯವರೆಗೆ ಚರಂಡಿ ರಚನೆಗೆ PWDಗೆ ಬರಕೊಳ್ಳುವುದು. ಅಂಬಾಡಿ ಗ್ರಾಮದ ಅಂಗಡಿಪಟ್ಟು ಹಾಗೂ ಕೂರ್ಯಾಳ ಮೂಲ ರಸ್ತೆ ಡಾಮರೀಕರಣ ಬಗ್ಗೆ ಶಾಸಕರಿಗೆ ಬರಕೊಳ್ಳುವುದು. ಅಂಬಾಡಿ ಗ್ರಾಮದ ಅಗತ್ಯ ಮಾಲಿನಿಂದ ಲೊರಟೋ ಎಂಬಲ್ಲಿಯವರೆಗಿನ ಕಾಲುದಾರಿ ದುರಸ್ತಿ. ಅಂಬಾಡಿ ಗ್ರಾಮದ ಬಾಂಬಿಲಪದ ಎಂಬಲ್ಲಿ ಹೊಸ ವಿದ್ಯುತ್ ತಂತಿಯನ್ನು ಅಳವಡಿಸುವ ಕುರಿತು. ಅಂಬಾಡಿ ಗ್ರಾಮದ ಬಾಂಬಿಲಪದ 3 ರಸ್ತೆ ಕಾಂಕ್ರೀಟೀಕರಣ.
ಕಾಂಕ್ರೀಟೀಕರಣ. ಅಮ್ರಾಡಿ ಗ್ರಾಮದ ಲೊರಟುಬದಾವ್ ಮಹಾತೋಟ ಕೆಂಪುಗುಡ್ಡೆ ಕಾಲುದಾರಿ ವ್ಯವಸ್ಥೆ. ಅಮ್ರಾಡಿ ಗ್ರಾಮದ ಮಹಾತೋಟ ಐವಟ್ಟಿ ಸೋತ ಮನೆ ಬಳಿಯ ಚರಂಡಿ ಸರಿಪಡಿಸುವುದು. ಅಮ್ರಾಡಿ ಗ್ರಾಮದ ಕೆಂಪುಗುಡ್ಡೆ ಸಾರ್ವಜನಿಕ ಬಾವಿಯ ದುರಸ್ತಿ ವಾಹನಕ್ಕಾಗಿ ಹಾಳಾಗಿರುವುದರಿಂದ ರಾಜೇಶ್ ಯೋಗಿ ಎಂಬುವರಿಗೆ ನೋಟಿಸು ನೀಡುವುದು. ಅಮ್ರಾಡಿ ಗ್ರಾಮದ ಬಾವಿಪದ ಹೊಸ ಟ್ಯಾಂಕಿನಿಂದ ಹೊಸ ಪೈಪ್ಲೈನ್ ಮೂಲಕ ನೀರು ಸರಬರಾಜು ಸಮರ್ಪಕವಾಗುವ ಬಗ್ಗೆ ಪರಿಶೀಲನೆ ಮಾಡುವುದು. ಅಮ್ರಾಡಿ ಗ್ರಾಮದ ಗುತ್ತರ್ ಅನಿಲ್ ಡಿ ಸಿಲ್ವರ್ ಅವರ ಮನೆ ಬಳಿ ಮೋರಿ ರಚನೆ. ಅಮ್ರಾಡಿ ಗ್ರಾಮದ ಗುತ್ತರ್ನಿಂದ ಒಬ್ಬಬೆಟ್ಟು ರಸ್ತೆಯ ಡಿಸೋದ ಮನೆ ಬಳಿ ಸೈಟ್ ಕಟ್ಟುವುದು. ದಿನಾಂಕ 26/5/2022 ಗುರುವಾರ ಅಪರಾಹ್ನ 3:30ಕ್ಕೆ ಜರುಗಿದ ಅಮ್ರಾಡಿ 4 ಹಾಗೂ 5ನೇ ವಾರ್ಡ್ ಸಭೆ ನಡೆಯುವುದು. ಅಧ್ಯಕ್ಷತೆ ಶ್ರೀಮತಿ ಮೋಹಿನಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಚರ್ಚಿಸಿದ ವಿಷಯಗಳು ಮತ್ತು ಬೇಡಿಕೆಗಳು. ಅಮ್ರಾಡಿ ಗ್ರಾಮದ ನಲ್ಕೆಮಾರ್ ಶಾಲಾ ಬಳಿಯಿಂದ ನಲ್ಕೆಮಾರ್ ಸೇತುವೆವರೆಗೆ ಚರಂಡಿ ರಚನೆ. ಅಮ್ರಾಡಿ ಗ್ರಾಮದ ಹೊಸಕುಲು ಮನೆ ಬಳಿ ರಸ್ತೆಯಲ್ಲಿ ನೀರು ನಿಲ್ಲುವುದನ್ನು ಸರಿಪಡಿಸುವುದು. ಅಮ್ರಾಡಿ ಗ್ರಾಮದ ತಡ್ಯಾಗುಡ್ಡೆಯಿಂದ ಪಂಪ್ಶೆಡ್ವರೆಗೆ ಚರಂಡಿ ರಚನೆ. ಅಮ್ರಾಡಿ ಗ್ರಾಮದ ಬಾಂಬಿಪುರದ ಕುಡ್ಡ ಚಿಕನ್ ಬಳಿಯಿಂದ ಬಾಂಬಿಲಾ ಮಾರ್ಗರೆಟ್ ಸಲ್ಡಾನ ಮನೆಯವರೆಗೆ ರಸ್ತೆ ಕಾಂಕ್ರೀಟೀಕರಣ. ಅಮ್ರಾಡಿ ಗ್ರಾಮದ ಬಾಂಬಿಲಾ ಹೆಂಡಿ ಸಲ್ಡಾನ ಹಾಗೂ ಲೂಯಿಸ್ ಪಿಂಟೋ ಮನೆ ಬಳಿ ಕಾಲು ಸಂಕರಚನೆ. ಅಮ್ರಾಡಿ ಗ್ರಾಮದ ಕಜಕಿತ್ರಿಂದ ತಡ್ಯಾದವರೆಗೆ ಮೆಟ್ಟಿಲು ದುರಸ್ತಿ. ಅಮ್ರಾಡಿ ಗ್ರಾಮದ ತಡ್ಯಾಗುಡ್ಡೆ ಚರಂಡಿ ರಚನೆ. ಅಮ್ರಾಡಿ ಗ್ರಾಮದ ಹೊಳ್ಳರಬೈಲು ಪೈಪ್ಲೈನ್ನಿಂದ ರಸ್ತೆ ಬದಿಗಳಿಗೆ ತೊಂದರೆಯಾಗಿರುವ ಬಗ್ಗೆ ಹಾಗೂ ಕಳಪೆ ಪೈಪ್ಲೈನ್ ಕಾಮಗಾರಿಯ ಬಗ್ಗೆ. ಅಮ್ರಾಡಿ ಗ್ರಾಮದ ಏರಿ ಎಂಬಲ್ಲಿ ಸಮರ್ಪಕವಾಗಿ ನೀರು ಸರಬರಾಜು ಆಗುತ್ತಿರುವ ಬಗ್ಗೆ. ಅಮ್ರಾಡಿ ಗ್ರಾಮದ ಹೊಳ್ಳರಬೈಲಿನಿಂದ ಕರಿಕಿವರೆಗಿನ 7 ಮೋರಿಗಳಿಗೆ ಸೈಟ್ ಕಟ್ಟುವುದು. ಅಮ್ರಾಡಿ ಗ್ರಾಮದ ತಡ್ಯಾಗುಡ್ಡೆ ಎಂಬಲ್ಲಿಗೆ ಹೊಸ ಕೊಳವೆ ಬಾವಿ ರಚನೆ. ಅಮ್ರಾಡಿ ಗ್ರಾಮದ ಕಜಕಿತ್ರಿಂದ ಮಂಡಿಮಾರವರೆಗೆ ಬೀದಿ ದೀಪದ ಹೊಸ ಲೈನ್ ಅಳವಡಿಸುವುದು. ಅಮ್ರಾಡಿ ಗ್ರಾಮದ ಹೊಸ ಒಕ್ಕಲು ಸಾರ್ವಜನಿಕ ತೋಡಿನ ಬಳಿ ತಡೆಗೋಡೆ ರಚನೆ. ಅಮ್ರಾಡಿ ಗ್ರಾಮದ ಕಲಾಯಿ ಬಂಡಿ ಮಾರುಕಟ್ಟೆ ಬಳಿ ತೋಡಿನ ರಿಪೇರಿ. ಅಮ್ರಾಡಿ ಗ್ರಾಮದ ನಲ್ಕೆಮಾರ್ ಶಾಲೆಗೆ ತಾತ್ಕಾಲಿಕ ಶೆಡ್ ರಚನೆ. ಅಮ್ರಾಡಿ ಗ್ರಾಮದ ಕಜಕಿತ್ತು ಬಳಿಯ ನೀರು ಕಟ್ಟುವ ಬಗ್ಗೆ ವಂದನೆಗಳು. ತೋಟಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀ ಜೋಗದಿ ಸರ್ಗ ಇವರಿಗೆ ಸಭೆಯ ಪರವಾಗಿ ಸ್ವಾಗತ ಮಾಡುತ್ತಾರೆ. ಫೆಲಿಕ್ಸ್ ಡಿಸೋಜರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. 2021ರಿಂದ 31/3/2022 ಜಮಾ ಖರ್ಚಿನ ವಿವರ. ಮೊದಲಿಗೆ ಜಮಾ ವಿವರ ನಾವು ಹೇಳ್ತೀನಿ. ಮನೆ ತೆರಿಗೆ 22,53,107 ರೂಪಾಯಿ. ಕಟ್ಟಡ ಲೈಸೆನ್ಸ್ ಫೀಸು 1,90,427. ವ್ಯಾಪಾರ ಲೈಸೆನ್ಸ್ ಫೀಸು 1,48,330. ಭೂಮಿ ತೆರಿಗೆ 32,840. ಸ್ಟಾಲ್ ಬಾಡಿಗೆ 99,150. ಠೇವಣಿ 1,500. ಕಾರ್ಮಿಕ ನಿಧಿ 3,88,069. ಇತರೆ ಜಮೆ 85,875. JJM ಶುಲ್ಕ 29,800. ಅಮ್ರಾಡಿ ಗ್ರಾಮದ ನೀರಿನ ದರ ಮತ್ತು ಜೋಡಣಾ ಶುಲ್ಕ 9,03,300. ಕುರಿಯಾಳ ಗ್ರಾಮದ ನೀರಿನ ದರ ಮತ್ತು ಜೋಡಣಾ ಶುಲ್ಕ 3,18,030. ಬ್ಯಾಂಕ್ ಬಡ್ಡಿ 1,52,052 ರೂಪಾಯಿ. ಗ್ರಂಥಾಲಯ ಖಾತೆ 1,44,167. ಸಿಬ್ಬಂದಿ ಗ್ರಂಥಾಲಯ ಸಿಬ್ಬಂದಿ ಅನುದಾನ 1,29,000. ಸದಸ್ಯರ ಗೌರವಧನ ಅನುದಾನ 3,45,000. ಸಿಬ್ಬಂದಿ ವೇತನ ಅನುದಾನ 6,29,071. ವಿದ್ಯುತ್ ಬಿಲ್ ಎಸ್ಕ್ರೋ ಅನುದಾನ 4,65,994. ನೀರು ನಿರ್ವಹಣೆ ಅನುದಾನ ಇಲ್ಲ. 15ನೇ ಹಣಕಾಸಿನ ಅನುದಾನ 40,11,097. ಸ್ವಚ್ಛ ಭಾರತ್ ಮಿಷನ್ ಅನುದಾನ 1,14,000. MGNRG ಆಡಳಿತಾತ್ಮಕ ವೆಚ್ಚ ಅನುದಾನ 14,552. ಬಾಪೂಜಿ ಸೇವಾ ಕೇಂದ್ರ ಖಾತೆಯಲ್ಲಿ ಜಮೆಯಾಗಿರುವಂಥದ್ದು 2,896. ಒಟ್ಟು ಜಮೆಯಾಗಿರುವಂಥದ್ದು 1,04,04,000
49,957. ಇದಕ್ಕೆ ಮೊದಲು ಆರಂಭಿಕ ಶುಲ್ಕ ಇದ್ದಂಥದ್ದು 61,01,083 ರೂಪಾಯಿ. ಒಟ್ಟಿಗೆ 1,65,51,040 ರೂಪಾಯಿ ಜಮೀನು. ಈಗ ಖರ್ಚಿನ ವಿವರಗಳು. ಸಿಬ್ಬಂದಿ ವೇತನ 8,41,609. ಗ್ರಂಥಾಲಯ ಸಿಬ್ಬಂದಿ ವೇತನ 78,000. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಗೌರವಧನ 62,500. ಗ್ರಾಮ ಪಂಚಾಯತ್ ಸದಸ್ಯರ ಗೌರವಧನ ಮತ್ತು ಸಭಾಪತಿ ಪಾವತಿ 2,55,300. ಕಚೇರಿ ವಿದ್ಯುತ್ ಬಿಲ್ಲು 12,744. ಕಚೇರಿ ಇಂಟರ್ನೆಟ್ ರೀಚಾರ್ಜ್ ಬಿಲ್ಲು ಮತ್ತು ಬಂಡವಾಳ ಕೇಬಲ್ ನೆಟ್ವರ್ಕ್ ಸಂಪರ್ಕ ಬಿಲ್ಲು 8,280. ಕುಂಬ್ರಾಡಿ ಮೊಬೈಲ್ ಟವರ್ ತಕರಾರು ವಕೀಲರ ಫೀಸು 5,000. ಕೋವಿಡ್-19 ಮಾಸ್ಕ್, ಸ್ಯಾನಿಟೈಸರ್ ಖರೀದಿ ಮತ್ತು ಪಿಪಿ ಕಿಟ್ ಮತ್ತು ಇತರೆ ಸ್ವಚ್ಛತಾ ಸಾಮಗ್ರಿ ಖರೀದಿ 22,572. ಕೋವಿಡ್-19 ಕೊರೋನಾ ಪೀಡಿತರಿಗೆ ಕುಟುಂಬಗಳಿಗೆ ಆಹಾರ ಕಿಟ್ ವಿತರಣೆ 32,154. ಕಚೇರಿ ಕಂಪ್ಯೂಟರ್ ಪ್ರಿಂಟರ್ ದುರಸ್ತಿ ಮತ್ತು ನಿರ್ವಹಣೆ 43,515. ಅಂಟಾಡಿ ಹಾಗೂ ಕುರಿಯಾಳ ಗ್ರಾಮಗಳ ನೀರು ಸರಬರಾಜು ಯೋಜನೆಯ ವಿದ್ಯುತ್ ಸ್ಥಾವರಗಳ ಪಂಪ್ ಹೌಸ್ ದುರಸ್ತಿ ವೆಚ್ಚ 33,352. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆಶಾ ಕಾರ್ಯಕರ್ತರ ಪ್ರೋತ್ಸಾಹ ಭತ್ಯೆ 7,000. ಅಂಚೆ ವೆಚ್ಚ 950 ರೂಪಾಯಿ. ಧ್ವಜಾರೋಹಣ ಭತ್ಯೆ 10,800. ಇಂಧನ ಭತ್ಯೆ 10,000. ಕಚೇರಿ ಶುಚಿತ್ವ ಸಿಬ್ಬಂದಿ ವೇತನ 50,000. ಮನೆಗಿಂದ ಹೊರಗುಳಿದ ಮಕ್ಕಳ ಸಮೀಕ್ಷೆ ಪ್ರೋತ್ಸಾಹ ಧನ ಪಾವತಿ 8,950. ಅಂಟಾಡಿ ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಗಳ ಉಪಹಾರ ಹಾಗೂ ಊಟದ ವೆಚ್ಚ 26,644. ಅಂಟಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದ ವ್ಯಾಕ್ಸಿನ್ ಶಿಬಿರ, ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಊಟ ಮತ್ತು ಉಪಹಾರಗಳ ವೆಚ್ಚ 29,799. ಸಾಮಾಜಿಕ ಪರಿಶೋಧನೆ ಮತ್ತು ಗ್ರಾಮಸಭೆ, ಸವಲತ್ತು ವಿತರಣೆ, ದೂರದೃಷ್ಟಿ ಯೋಜನೆ, ಕಾಮಜೆ ಮಕ್ಕಳ NSS ಶಿಬಿರ, ಕಾಮಜೆ ಕಾಲೇಜು ಮಕ್ಕಳ NSS ಶಿಬಿರ ಮತ್ತು ಕಾನೂನು ಅರಿವು ಕಾರ್ಯಕ್ರಮ, ಮಹಿಳಾ ಗ್ರಾಮಸಭೆ, ಸಂಜೀವಿನಿ ಒಕ್ಕೂಟ ಮತ್ತು ಮಕ್ಕಳ ಗ್ರಾಮಸಭೆಯ ಬಯಲು ಬರದೇಶ ಮುಕ್ತ ಗ್ರಾಮಸಭೆಯ ಕಾರ್ಯಕ್ರಮ ಮತ್ತು JJM ಯೋಜನಾ ಸಭೆಗಳ ಊಟ ಉಪಹಾರ ವೆಚ್ಚಗಳು 36,742. ಅಂಟಾಡಿ ಗ್ರಾಮ ಪಂಚಾಯತ್ ಕಚೇರಿ ಆವರಣ ಮತ್ತು ಅಂಟಾಡಿ ಗ್ರಾಮ ಪಂಚಾಯತ್ನ ವ್ಯಾಪ್ತಿಯ ಅಂಟಾಡಿ ಹಾಗೂ ಕುರಿಯಾಳ ಗ್ರಾಮಗಳ ಸಾರ್ವಜನಿಕ ರಸ್ತೆ ಬದಿಗಳಲ್ಲಿ ಬೆಳೆದ ಗಿಡ ಗಂಟಿ ಕಡಿದು ಸ್ವಚ್ಛ ಮಾಡಿದ ಬಾತು ಹಾಗೂ ಚರಂಡಿ ದುರಸ್ತಿ 65,554. 2021ರಲ್ಲಿ ನಡೆದ ಗ್ರಾಮ ಸಭೆಯ ವೆಚ್ಚ 12,743. ದಾರಿದೀಪಗಳ ಖರೀದಿ ವೆಚ್ಚ 1,13,780. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪ್ರದೇಶಗಳ ದಾರಿದೀಪ ನಿರ್ವಹಣೆ ವೆಚ್ಚ 1,10,118. ಪ್ರಾಕೃತಿಕ ವಿಕೋಪ ವೆಚ್ಚ 6,700. ಕಾಮಗಾರಿ ಪರಿಶೀಲನೆ ಸಭೆಗಳ ಪ್ರಚಾರ ಇತ್ಯಾದಿ ವಾಹನ ಬಾಡಿಗೆ ಇತ್ಯಾದಿ 37,520. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ವಿಭಾಗಕ್ಕೆ ಜಲಜೀವನ್ ಮಿಷನ್ ಯೋಜನೆಯ ವಂತಿಗೆ ಪಾವತಿ 2,93,000. ಬಂಟ್ವಾಳ ಪುರಸಭೆ ವ್ಯಾಪ್ತಿಯಿಂದ ಅಂಟಾಡಿ ಗ್ರಾಮದ ಅಜಕಲ ಪ್ರದೇಶಕ್ಕೆ ನೀರು ಸರಬರಾಜು ಮಾಡಿದ ಶುಲ್ಕ ಬಂಟ್ವಾಳ ಪುರಸಭೆಗೆ ಪಾವತಿ 50,000. 5% ವಿಕಲಚೇತನರ ನಿಧಿಯಲ್ಲಿ ಶವ ಸಂಸ್ಕಾರಕ್ಕೆ ವೆಚ್ಚ 2,000. ಅಂಟಾಡಿ ಹಾಗೂ ಕುರಿಯಾಳ ಗ್ರಾಮಗಳ ನೀರು ಸರಬರಾಜು ಯೋಜನೆ ಪೈಪ್ಲೈನ್ ದುರಸ್ತಿ ಸಾಮಗ್ರಿ ಬಿಲ್ ಹಾಗೂ ಕೂಲಿ ಪಾವತಿ 41,900. ಅಂಟಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 61 ಜನರ ವಿಕಲಚೇತನರಿಗೆ ವೈದ್ಯಕೀಯ ಸಹಾಯಧನ ಪಾವತಿ 61,000. ಕಟ್ಟಡ ಕಾರ್ಮಿಕ ಕಲ್ಯಾಣ ನಿಧಿ ಪಾವತಿ
ಪಾವತಿ 4,21,532. ಗ್ರಂಥಾಲಯಕರ ಮತ್ತು ಮೊತ್ತ ಗ್ರಂಥಾಲಯ ಖಾತೆಗೆ ವರ್ಗಾವಣೆ 1,44,167. ಭಿಕ್ಷುಕರ ಕರ ಪಾವತಿ 28,192. ಠೇವಣಿ ಮರುಪಾವತಿ 5,250. ಗ್ರಾಮ ಪಂಚಾಯತ್ ಕಚೇರಿಗೆ ಸ್ಟೇಷನರಿ ಹಾಗೂ ರಿಜಿಸ್ಟರ್ ಖರೀದಿ ಬಾಬ್ತು 40,366. ಅಂಟಾಡಿ ಗ್ರಾಮದ ಕೆಂಪುಗುಡ್ಡೆ ಅಂಬೇಡ್ಕರ್ ಭವನದ ಸಭಾಭವನ ಮತ್ತು ಕುರಿಯಾಳ ಗ್ರಾಮದ ದುರ್ಗಾನಗರ ಸಮಾಜ ಮಂದಿರಕ್ಕೆ ಪೀಠೋಪಕರಣಗಳ ಖರೀದಿ 80,000. ಉದಯವಾಣಿ ದಿನಪತ್ರಿಕೆಯ ವಾರ್ಷಿಕ ಚಂದ 1,920. ಗ್ರಾಮ ಪಂಚಾಯತ್ಗೆ ರಶೀದಿ ಪುಸ್ತಕ ಖರೀದಿ ವೆಚ್ಚ 8,931. ಶೇಕಡ 25ರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಖರ್ಚು 1,125,500. ನಿಧಿ 2 ಕಾಮಗಾರಿ ವೆಚ್ಚ 7,78,011. 14ನೇ ಹಣಕಾಸು ಅನುದಾನದ ಖರ್ಚು 11,68,351. 15ನೇ ಹಣಕಾಸು ಅನುದಾನದ ವೆಚ್ಚ 37,1,539. ಅಂಟಾಡಿ ಗ್ರಾಮ ಪಂಪು ಚಾಲಕರ ವೇತನ 6,08,650. ನಿರ್ವಹಣೆ ವೆಚ್ಚ ಕೂಲಿ ಮತ್ತು ಸಾಮಗ್ರಿ 2,50,900. ಕುರಿಯಾಳ ಗ್ರಾಮ ಪಂಪು ಚಾಲಕರ ವೇತನ 2,24,750. ನಿರ್ವಹಣೆ ವೆಚ್ಚ ಕೂಲಿ ಮತ್ತು ಸಾಮಗ್ರಿ 48,270. MGNRJ ಗೋಡೆ ಬರಹ ಮತ್ತು MGNRJ ಲೋಕಾಯುಕ್ತ ಫೈಲ್ ಜೆರಾಕ್ಸ್ ಬಗ್ಗೆ DCB ಬೈಂಡಿಂಗ್ ಮತ್ತು ಸಾಮಾನ್ಯ ಸಭೆ ನಿರ್ಣಯ ಮತ್ತು ಮಾಹಿತಿ ಹಕ್ಕು ಮತ್ತು ಇತರೆ ಜೆರಾಕ್ಸ್ ಖರ್ಚು 42,598. ಇನ್ಸಿನರೇಟರ್ ಖರೀದಿ ಹಾಗೂ ಇನ್ಸಿನರೇಟರ್ ಅಳವಡಿಕೆ ವೆಚ್ಚ 24,030. ಅಂಟಾಡಿ ಗ್ರಾಮ ಹಾಗೂ ಕುರಿಯಾಳ ಗ್ರಾಮಗಳ ಮಣ್ಣಿನ ರಸ್ತೆ ದುರಸ್ತಿ ವೆಚ್ಚ 35,350. ವಿವಿಧ ಸಭೆಗಳ ಬ್ಯಾನರ್ ಮಾಡಿದ ಬಾಬ್ತು 9,406. ಪಂಚಾಯತ್ ರಾಜ್ ಕೈಪಿಡಿ ಖರೀದಿ 3,290. ಗ್ರಾಮ ಪಂಚಾಯತ್ಗೆ ಸಿಂಕ್ ಅಳವಡಿಕೆ ಹಾಗೂ ಪೈಪ್ಲೈನ್ ಮಾಡಿಸಿದ ವೆಚ್ಚ 4,946. ವಾರ್ಷಿಕ ಲೆಕ್ಕಪತ್ರ ನಿರ್ವಹಣೆ ವೆಚ್ಚ 6,000. ಅಂಟಾಡಿ ಗ್ರಾಮ ಆವರಣದಲ್ಲಿರುವ ಪೌಷ್ಟಿಕ ತೋಟಕ್ಕೆ ಪೈಪ್ಲೈನ್ ಅಳವಡಿಸಿದ ವೆಚ್ಚ 4,827. ಕುರಿಯಾಳ ಸಮಾಜ ಮಂದಿರ ಹಾಗೂ ಕೆಂಪುಗುಡ್ಡೆ ಅಂಬೇಡ್ಕರ್ ಸಭಾಭವನದ ವಿದ್ಯುತ್ ಬಿಲ್ ಪಾವತಿ 18,335. ನಲ್ಕೆಮಾರ್ ಕಿರು ನೀರು ಸರಬರಾಜು ಯೋಜನೆ ವಿದ್ಯುತ್ ಸ್ಥಾವರದ ಬಗ್ಗೆ ಮೆಸ್ಕಾಂಗೆ ಠೇವಣಿ ಪಾವತಿ ವೆಚ್ಚ 2,010. ಹಳೆ ಕಟ್ಟಡಕ್ಕೆ ಇನ್ವರ್ಟರ್ ಸ್ಥಳಾಂತರ ವೆಚ್ಚ 3,507. ಸ್ವಚ್ಛ ಗ್ರಾಮ ಘನತ್ಯಾಜ್ಯ ವಿಲೇವಾರಿ ಘಟಕ ವೀಕ್ಷಣೆ ಬೆಳತಂಗಡಿಗೆ ಲಾಯಲ ಗ್ರಾಮ ಪಂಚಾಯತ್ಗೆ ಹೋದಂಥ ವಾಹನದ ಬಾಡಿಗೆ ವೆಚ್ಚ 4,700. ಪತ್ರಿಕಾ ಪ್ರಕಟಣೆ ವೆಚ್ಚ 3,354. ಕಿನಿಬೆಟ್ಟು ಕಿರುನೀರು ಸರಬರಾಜು ಯೋಜನೆ ಸ್ಥಾವರ ಸ್ಥಳಾಂತರ ಮೆಸ್ಕಾಂಗೆ ಪಾವತಿ 29,240. ಗ್ರಾಮ ಪಂಚಾಯತ್ ವ್ಯಾಪ್ತಿಯ 11 ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜಾದ ಮೊಟ್ಟೆಯ ವ್ಯತ್ಯಾಸ ದರ ಪಾವತಿ ವೆಚ್ಚ 7,156. ನೀರಿನ ಜೋಡಣಾ ಶುಲ್ಕ ಠೇವಣಿ ಮೊತ್ತ ಮರುಪಾವತಿ ಠೇವಣಿ ಮೊತ್ತ 4,000. ನಲ್ಕೆಮಾರ್ ಶಾಲೆಗೆ ಕ್ರೀಡಾ ಸಾಮಗ್ರಿ ಖರೀದಿ ವೆಚ್ಚ 9,000. ಪುಸ್ತಕ ಗೂಡು ರಚನೆ ವೆಚ್ಚ 9,985. ಸ್ವಚ್ಛ ಭಾರತ್ ಮಿಷನ್ ಮೊತ್ತ ಮರುಪಾವತಿ 11,000. ಇತರೆ ವೆಚ್ಚಗಳು 30,649. ಒಟ್ಟು ಖರ್ಚು 1,31,228 ರೂಪಾಯಿಗಳು. ಇದರಲ್ಲಿ ಕೊನೆಯ ಶುಲ್ಕು 62,90,712. ಅಂತೂ ಒಟ್ಟು ಖರ್ಚು 1,40,000
16,60,60,940 ರೂಪಾಯಿಗಳಾಗಿತ್ತು. ಈಗ ಪಂಚಾಯತ್ ನಿಧಿಯಲ್ಲಿ ಅನುಷ್ಠಾನಗೊಳಿಸಿದಂಥ ಕಾಮಗಾರಿಗಳ ವಿವರ. ಬಂಟ್ವಾಳ ತಾಲೂಕು ಅಂಟಾಡಿ ಗ್ರಾಮದ ಸಂಜೀವಿನಿ ಇನಾರ್ಲನ್ ಶೆಡ್ ಕಟ್ಟಡಕ್ಕೆ ಮೆಟ್ಟಿಲು ರಚನೆ 1,19,533 ರೂಪಾಯಿಗಳು. ಬಂಟ್ವಾಳ ತಾಲೂಕು ಅಂಟಾಡಿ ಗ್ರಾಮದ ಬಾಲಕೃಷ್ಣ ಶೆಟ್ಟಿ ಮನೆ ಬಳಿ ಸಾರ್ವಜನಿಕ ಮೆಟ್ಟಿಲು ರಚನೆ 39,891. ಬಂಟ್ವಾಳ ತಾಲೂಕು ಅಂಟಾಡಿ ಗ್ರಾಮದ ಮನೆ ನಿವೇಶನ ಅಭಿವೃದ್ಧಿ ಕಾಮಗಾರಿ 39,964. ಬಂಟ್ವಾಳ ತಾಲೂಕು ಅಂಟಾಡಿ ಗ್ರಾಮದ ಕಲಾಯಿ ಮೋನಪ್ಪ ಮನೆ ಬಳಿಯಿಂದ ಕಾಂಕ್ರೀಟ್ ಚರಂಡಿ ರಚನೆ 1,59,212. ಬಂಟ್ವಾಳ ತಾಲೂಕು ಅಂಟಾಡಿ ಗ್ರಾಮ ಪಂಚಾಯತ್ ಘನತ್ಯಾಜ್ಯ ಸಂಗ್ರಹಣಾ ಕೊಠಡಿ ರಚನೆ 69,674. ಬಂಟ್ವಾಳ ತಾಲೂಕು ಅಂಟಾಡಿ ಗ್ರಾಮ ಪಂಚಾಯತ್ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಟ್ಟಡಕ್ಕೆ ಬಣ್ಣ ಲೇಪನ 29,873. ಬಂಟ್ವಾಳ ತಾಲೂಕು ಅಂಟಾಡಿ ಗ್ರಾಮದ ತಡ್ಯಾಲಗುಡ್ಡೆ ಸಾರ್ವಜನಿಕ ಬಾವಿಗೆ ಮೆಟ್ಟಿಲು ರಚನೆ 9,379. ಬಂಟ್ವಾಳ ತಾಲೂಕು ಅಂಟಾಡಿ ಗ್ರಾಮದ ತಲೆಬಿಲ ಗೋಪಾಲ ಪೂಜಾರಿ ಮನೆ ಬಳಿಯಿಂದ ಮಾಣಜಾಲು ಸೇತುವೆವರೆಗೆ ಚರಂಡಿ ನಿರ್ಮಾಣ 1,43,441. ಅಂಟಾಡಿ ಗ್ರಾಮದ ಕಿನಿಬೆಟ್ಟು ಎಂಬಲ್ಲಿ ಕಿರುನೀರು ಸರಬರಾಜು ಪೈಪ್ಲೈನ್ ವಿಸ್ತರಣೆ 57,521. ಅಂಟಾಡಿ ಗ್ರಾಮದ ಗ್ರಾಮ ಪಂಚಾಯತ್ನ ಕುರಿಯಾಳ ಗ್ರಾಮದ ನಾಯಕಕೋಡಿ ದೇವಸ್ಥಾನದ ಬಳಿ ಸಾರ್ವಜನಿಕ ಶೌಚಾಲಯ ರಚನೆ ಖರ್ಚು 1,09,823. ಒಟ್ಟು ನಿಧಿ ಕಾಮಗಾರಿಗಳಲ್ಲಿ 7,78,011 ರೂಪಾಯಿಗಳು. ಗ್ರಾಮ ಪಂಚಾಯತ್ ನಿಧಿಯ 25% ಖರ್ಚಿನ ವಿವರ. ಅಂಟಾಡಿ ಮತ್ತು ಕುರಿಯಾಳ ಗ್ರಾಮಗಳ ಒಟ್ಟು 31 ಗರಿಷ್ಠ ಮತ್ತು ಗರಿಷ್ಠ ಪಂಗಡ ವಿದ್ಯಾರ್ಥಿಗಳಿಗೆ ತಲಾ 1,000ದಂತೆ ಕಲಿಕಾ ಪ್ರೋತ್ಸಾಹ ಧನ 31,500 ರೂಪಾಯಿಗಳು. ಅಂಟಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 3 ಗರಿಷ್ಠ ಗರಿಷ್ಠ ಪಂಗಡಗಳ ಫಲಾನುಭವಿಗಳಿಗೆ ತಲಾ 5,000ದಂತೆ ಮದುವೆ ಪ್ರೋತ್ಸಾಹ ಧನ 15,000. ಅಂಟಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 2 ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೃತ ಕುಟುಂಬಗಳಿಗೆ ತಲಾ 5,000ದಂತೆ ಅಂತ್ಯ ಸಂಸ್ಕಾರಕ್ಕೆ ಪಾವತಿ ವೆಚ್ಚ 10,000 ಹಾಗೂ ಒಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗೆ ಕಂಪ್ಯೂಟರ್ ಶಿಕ್ಷಣ ಸಹಾಯಧನ ಪಾವತಿ 5,000. ಅಂಟಾಡಿ ಗ್ರಾಮದ 4 ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಫಲಾನುಭವಿಗಳಿಗೆ ತಲಾ 1,000ದಂತೆ ಕುಡಿಯುವ ನೀರಿನ ಜೋಡಣಾ ಶುಲ್ಕ ಪಾವತಿ ವೆಚ್ಚ 4,000. ಅಂಟಾಡಿ ಗ್ರಾಮದ 3 ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಫಲಾನುಭವಿಗಳಿಗೆ ತಲಾ 15,000ದಂತೆ ವಾಸದ ಮನೆ ದುರಸ್ತಿ ಸಹಾಯಧನ ಪಾವತಿ ರು 45,000. ಅಂಟಾಡಿ ಗ್ರಾಮದ ಕಲಾಯಿ ಎಂಬಲ್ಲಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಫಲಾನುಭವಿ ಕುನಿಕೋಂ ಬಾಬು ಇವರ ಶೌಚಾಲಯ ರಚನೆಗೆ ಸಹಾಯಧನ ಪಾವತಿ 15,000. ಒಟ್ಟು 1,25,500 ರೂಪಾಯಿಗಳು ಒಟ್ಟು ಖರ್ಚಾಗಿದೆ. ಈಗ 14ನೇ ಹಣಕಾಸಿನ ಕಾಮಗಾರಿಗಳ ವಿವರ. ಇದರಲ್ಲಿ ಅಂಟಾಡಿ ಗ್ರಾಮದ ಕಿನಿಬೆಟ್ಟು ಪಾದಚಾರಿ ರಸ್ತೆ ಬದಿ ಚರಂಡಿ ರಚನೆ 39,627. ಅಂಟಾಡಿ ಗ್ರಾಮದ ಬಟತ್ತೋಡಿ ಕೇಬಳಗುಡ್ಡೆ ರಸ್ತೆ ಮೋರಿ ರಚನೆ 29,231. ಅಂಟಾಡಿ ಗ್ರಾಮದ ಬಾಂಬೆಲ ಎಂಬಲ್ಲಿ ಸಾರ್ವಜನಿಕ ರಸ್ತೆ ನಿರ್ಮಾಣ ಹಾಗೂ ಮೋರಿ ರಚನೆ 46,759. ಕುರಿಯಾಳ ಗ್ರಾಮದ ದುರ್ಗಾನಗರ ಸ್ಮಶಾನ ಅಭಿವೃದ್ಧಿ 74,641. ಅಂಟಾಡಿ ಗ್ರಾಮದ ತಲೆಬಿಲ ಮನೆ ಬಳಿ ರಸ್ತೆ ಅಭಿವೃದ್ಧಿ ಮತ್ತು ಮೋರಿ ರಚನೆ 48,888. ಅಂಟಾಡಿ ಗ್ರಾಮ ಪಂಚಾಯತ್ನ ಕುರಿಯಾಳ ಗ್ರಾಮದ ಕುಟಿಲ ಮತ್ತು ಬಾಂಬೆಲ ಪದವು ರಸ್ತೆ ಕಾಂಕ್ರೀಟೀಕರಣ 63,079.
ಅಂಟಾಡಿ ಗ್ರಾಮದ ಮುಂಡೆಗುರಿ ಪರಿಷ್ಠ ಪಂಗಡ ಕಾಲೋನಿಗೆ ಪೈಪ್ಲೈನ್ ವಿಸ್ತರಣೆ 29,617. ಅಂಟಾಡಿ ಗ್ರಾಮದ ಗೋರೆಮಾರ್ ಜಾನಕಿ ಮನೆ ಬಳಿ ಸಾರ್ವಜನಿಕ ರಸ್ತೆ ಕಾಂಕ್ರೀಟೀಕರಣ 1,18,623. ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಫೀಸು ಪಾವತಿ ಇದು 2019-20 ಸಾಲಿಗೆ ಸಂಬಂಧಿಸಿದ್ದು ರೂ 20,000 ವೆಚ್ಚ. ಅಂಟಾಡಿ ಗ್ರಾಮದ ಲೊರೆಟ್ಟೋ ಗುತ್ತಾರು ಜೀವನ್ ಮನೆ ಬಳಿ ಮೋರಿ ರಚನೆ 79,719. ಅಂಟಾಡಿ ಗ್ರಾಮ ಪಂಚಾಯತ್ ಕಚೇರಿ ಕಟ್ಟಡದ ಮೇಲ್ಭಾಗದಲ್ಲಿ 28 ವ್ಯಾಟ್ ಹೈಬ್ರಿಡ್ ಸೋಲಾರ್ ಪವರ್ ಜನರೇಟಿಂಗ್ ಸಿಸ್ಟಮ್ ಅಳವಡಿಸಿದ್ದು 3,60,000 2 ಕಿಲೋವ್ಯಾಟ್. ಅಂಟಾಡಿ ಗ್ರಾಮದ ಗ್ರಾಮ ಪಂಚಾಯತ್ನ ಕಟ್ಟಡಕ್ಕೆ ಮಳೆ ನೀರು ಕೊಯ್ಲು ರಚನೆ 59,758. ಕುರಿಯಾಳ ಗ್ರಾಮದ ದುರ್ಗಾನಗರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಾಲೋನಿಗೆ ಕೃಷ್ಣನಾಯ್ಕ್ ಮನೆ ಎದುರು ಒಳ ರಸ್ತೆ ಕಾಂಕ್ರೀಟೀಕರಣ ವೆಚ್ಚ 54,300. ಕುರಿಯಾಳ ಗ್ರಾಮದ ದುರ್ಗಾನಗರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಾಲೋನಿಯ ದಿವಂಗತ ಬಾಬು ಮುಗೇರ ಮನೆ ಬಳಿ ಒಳ ರಸ್ತೆ ಕಾಂಕ್ರೀಟೀಕರಣ 54,300. ಕುರಿಯಾಳ ಗ್ರಾಮದ ದುರ್ಗಾನಗರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಳ ರಸ್ತೆ ಕಾಂಕ್ರೀಟೀಕರಣದ ಮುಂದುವರಿದ ಕಾಮಗಾರಿ 44,300. ಅಂಟಾಡಿ ಗ್ರಾಮದ ಮುಂಡೇಗುಡಿ ಇದು 15ನೇ ಹಣಕಾಸಿನ ಕಾಮಗಾರಿಗಳನ್ನು ಓದಿ ಹೇಳ್ತಾರೆ. ಅಂಟಾಡಿ ಗ್ರಾಮದ ಮುಂಡೇಗುಡಿ ಕಮಲಾಕ್ಷ ಮನೆ ಬಳಿ ಪರಿಶಿಷ್ಟ ಪಂಗಡ ಕಾಲೋನಿ ಬಳಿಯಲ್ಲಿ ರಸ್ತೆ ನಿರ್ಮಾಣ 1,49,596. ಅಂಟಾಡಿ ಗ್ರಾಮದ ಕಿಣಿಬೆಟ್ಟು ಎಂಬಲ್ಲಿ ಚರಂಡಿ ದುರಸ್ತಿ 29,855. ಅಂಟಾಡಿ ಗ್ರಾಮದ ಅಜೇಕಳ ಎಂಬಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ವಿಸ್ತರಣೆ 79,903. ಅಂಟಾಡಿ ಗ್ರಾಮದ ಅಜೇಕಳ ಕೋಳಿ ಫಾರಂ ಬಳಿ ಚರಂಡಿ ರಚನೆ 9,567. ಬಂಟ್ವಾಳ ತಾಲೂಕು ಅಂಟಾಡಿ ಗ್ರಾಮದ ದುರ್ಗಾನಗರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮಾಜ ಮಂದಿರದ ಎದುರು ಸಾರ್ವಜನಿಕ ರಸ್ತೆಗೆ ಮಳೆ ನೀರಿನ ಕಾಂಕ್ರೀಟ್ ಸ್ಲ್ಯಾಬ್ ಮುಚ್ಚುವುದು ಅಳವಡಿಕೆ 1,47,559. ಅಂಟಾಡಿ ಗ್ರಾಮ ಪಂಚಾಯತ್ನ ಕಲಾಯಿ ಎಂಬಲ್ಲಿ ಕುಡಿಯುವ ನೀರಿನ ಕೊಳವೆ ಬಾವಿ ಫ್ಲಶಿಂಗ್ ಮತ್ತು ರೀಡ್ರಿಲ್ 59,570. ಅಂಟಾಡಿ ಗ್ರಾಮದ ಕಿಣಿಬೆಟ್ಟು ಬಳಿಯ 8 HP ಪಂಪು ದುರಸ್ತಿ 17,878. ಅಂಟಾಡಿ ಗ್ರಾಮದ ಬೆದ್ರಗುಡ್ಡೆ ಬಳಿ 10 HP 20 ಸ್ಟೇಜ್ ಪಂಪಿನ ಹಳೆಯ GI ಪೈಪ್ಗಳನ್ನು ತೆಗೆದುಬಿಟ್ಟು ಹೊಸ ಅಲ್ಯೂಮಿನಿಯಂ ಪೈಪ್ಗಳನ್ನು ಅಳವಡಿಸಿದ ವೆಚ್ಚ 56,443. ಅಂಟಾಡಿ ಗ್ರಾಮದ ಗೋರೆಮಾರ ಬಳಿಯ 7.5 HP 18 ಸ್ಟೇಜ್ ಪಂಪು ದುರಸ್ತಿ ಮತ್ತು ಹಾಳಾದಂಥ ಪೈಪ್ಗಳನ್ನು ತೆಗೆದುಬಿಟ್ಟು ಹೊಸ GI ಪೈಪ್ಗಳನ್ನು ಅಳವಡಿಸಿದ ವೆಚ್ಚ 31,212. ಅಂಟಾಡಿ ಗ್ರಾಮದ ಮುಂಡೆಗುರಿಯ ಬಳಿ 7.5 HP 15 ಸ್ಟೇಜ್ ಪಂಪು ದುರಸ್ತಿ ಮತ್ತು ಹಾಳಾದಂಥ ಪೈಪ್ಗಳನ್ನು ತೆಗೆದು GI ಪೈಪ್ಗಳನ್ನು ಅಳವಡಿಸಿದಂಥ ವೆಚ್ಚ 28,584. ಅಂಟಾಡಿ ಗ್ರಾಮದ ಗ್ರಾಮ ಪಂಚಾಯತ್ನ ಪಾಲೆತಗುರಿ ಕುರಿಯಾಳ ಗ್ರಾಮದ ಪಾಲೆತಗುರಿ ಬಳಿ 6 HP 15 ಸ್ಟೇಜ್ ಪಂಪು ದುರಸ್ತಿ ಇದರ ವೆಚ್ಚ 15,562. ಅಂಟಾಡಿ ಗ್ರಾಮ ಪಂಚಾಯತ್ನ ವ್ಯಾಪ್ತಿಯ ಅಂಟಾಡಿ ಮತ್ತು ಕುರಿಯಾಳ ಗ್ರಾಮಗಳ ಪಂಪುಗಳ ದುರಸ್ತಿಯ ವಿವರ. ಅಂಟಾಡಿ ಗ್ರಾಮದ ಬೆದ್ರಗುಡ್ಡೆ ಬಳಿ 10 HP 20 ಸ್ಟೇಜ್ ಪಂಪ್ ದುರಸ್ತಿ 19,481. ಅಂಟಾಡಿ ಗ್ರಾಮದ ತಡ್ಯಾಲಗುಡ್ಡೆ ಬಳಿ 6 HP 12 ಸ್ಟೇಜ್ ಪಂಪ್ ದುರಸ್ತಿ 18,342. ಅಂಟಾಡಿ ಗ್ರಾಮದ ಪಡಾತಿ ಕ್ರಾಸ್ 7.5 HP 15 ಸ್ಟೇಜ್ ಪಂಪಿಗೆ ಹೆಚ್ಚುವರಿ GI ಪೈಪು ಅಳವಡಿಕೆ 10,926.
ಅಮಟಾಡಿ ಗ್ರಾಮದ ಕೆಂಪುಗುಡ್ಡೆ ಬಳಿ 6 HP 12 ಸ್ಟೇಜ್ ಪಂಪ್ ದುರಸ್ತಿ 15,548. ಅಮಟಾಡಿ ಗ್ರಾಮ ಪಂಚಾಯತ್ ಬಳಿಯ 7.5 HP 15 ಸ್ಟೇಜ್ ಪಂಪಿಗೆ ಹೆಚ್ಚುವರಿ GI ಪೈಪ್ ಅಳವಡಿಕೆ 23,998. ಅಮಟಾಡಿ ಗ್ರಾಮದ ಕಾಯರ್ಮರ ತೋಡಿಗೆ ಮೋರಿ ರಚನೆ 1,29,539. ಅಮಟಾಡಿ ಗ್ರಾಮ ಪಂಚಾಯತ್ನ ಕಲಾಯಿಕೋಡಿ ಶಾಂತಕ್ಕನ ಮನೆ ಬಳಿ ತೋಡಿಗೆ ಮೋರಿ ರಚನೆ 19,852. ಅಮಟಾಡಿ ಗ್ರಾಮದ ಗುಪ್ತಾರ್ ಎಂಬಲ್ಲಿ ಕಾಲುಸುಂಕ ರಚನೆ 59,736. ಅಮಟಾಡಿ ಗ್ರಾಮದ ಸೊಸೈಟಿ ಬಳಿ ತೋಡಿಗೆ ಸೈಟ್ ಕಟ್ಟುವುದು 49,700. ಅಮಟಾಡಿ ಗ್ರಾಮದ ಕಾಡುಗದ್ದೆ ರಸ್ತೆಯ ಬೀಡಿನ ಬಳಿ ತೋಡಿಗೆ ಮೋರಿ ರಚನೆ 69,696. ಅಮಟಾಡಿ ಗ್ರಾಮದ ಕೆಂಪುಗುಡ್ಡೆ ಮುಖ್ಯ ರಸ್ತೆಯಿಂದ ಸಾರಿಗೆ ಬಳಿ ಚರಂಡಿ ರಚನೆ 44,554. ಅಮಟಾಡಿ ಗ್ರಾಮದ ಕಲಾಯಿ ಮೈರಾನ್ಪಾದೆ ಎಂಬಲ್ಲಿ ಹೊಸ ಪೈಪ್ಲೈನ್ ವಿಸ್ತರಣೆ 29,863. ಅಮಟಾಡಿ ಗ್ರಾಮದ ಕಲಾಯಿಕೋಡಿ ಬಾಬು ಮುಗೇರ ಮನೆ ಬಳಿ ತೋಡಿಗೆ ಮೋರಿ ರಚನೆ 69,654. ಅಮಟಾಡಿ ಗ್ರಾಮದ ಕಲಾಯಿಕೋಡಿ ಎಂಬಲ್ಲಿ ರಸ್ತೆ ಬಳಿ ಚರಂಡಿ ರಚನೆ ಮತ್ತು ದುರಸ್ತಿ 19,729. ಕುರಿಯಾಳ ಗ್ರಾಮದ ಕುಕ್ಕೂರಿಯಿಂದ ಪಾಪುದಟ್ಟ ಅವರೆಗೆ ಪೈಪ್ಲೈನ್ ವಿಸ್ತರಣೆ 24,666. ಅಮಟಾಡಿ ಗ್ರಾಮದ ಮನೆ ನಿವೇಶನ ಸ್ಥಳದಲ್ಲಿ ಚರಂಡಿ ಹಾಗೂ ಅಭಿವೃದ್ಧಿ ಇದರ ವೆಚ್ಚ 48,433. ಅಮಟಾಡಿ ಗ್ರಾಮದ ಮನೆ ನಿವೇಶನ ಅಭಿವೃದ್ಧಿ 60,548. ಅಮಟಾಡಿ ಗ್ರಾಮ ಪಂಚಾಯತ್ನ ಅಮಟಾಡಿ ಗ್ರಾಮದ ಕುಪ್ರಾಡಿ ಎಂಬಲ್ಲಿ ಚರಂಡಿ ರಚನೆ ಇದರ ವೆಚ್ಚ 89,422. ಅಮಟಾಡಿ ಗ್ರಾಮದ ಅಮಟಾಡಿ ಗ್ರಾಮ ಪಂಚಾಯತ್ನ ಕುರಿಯಾಳ ಗ್ರಾಮದ ವಾಜಾತಿ ಸಮಾಜ ಮಂದಿರದ ವಿಠಲ ಬಂಗೇರ ಮನೆ ಬಳಿ ಇರುವ ಒಳ ಪಾದಚಾರಿ ರಸ್ತೆ ಕಾಂಕ್ರೀಟೀಕರಣ ಮತ್ತು ಮೆಟ್ಟಿಲು ರಚನೆ ವೆಚ್ಚ 75,206. ಅಮಟಾಡಿ ಗ್ರಾಮ ಪಂಚಾಯತ್ನ ಕುರಿಯಾಳ ಗ್ರಾಮದ ದುರ್ಗಾನಗರ ಪರಿಶಿಷ್ಟ ಜಾತಿ ಸಮಾಜ ಮಂದಿರದ ಬಳಿಯ ಒಳ ಪಾದಚಾರಿ ರಸ್ತೆ ಕಾಂಕ್ರೀಟೀಕರಣ ಮತ್ತು ಮೆಟ್ಟಿಲು ರಚನೆ ಇದು 79,325. ಬಂಟ್ವಾಳ ತಾಲೂಕು ಅಮಟಾಡಿ ಗ್ರಾಮದ ಅಧಿಕಳ ಎಣ್ಣೆ ಗಿರಣಿ ಬಳಿ ಚರಂಡಿ ದುರಸ್ತಿ 29,026 ರೂಪಾಯಿ ವೆಚ್ಚ. ಅಮಟಾಡಿ ಗ್ರಾಮ ಪಂಚಾಯತ್ ಕುರಿಯಾಳ ಗ್ರಾಮದ ದುರ್ಗಾನಗರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮಾಜ ಮಂದಿರದ ಬಳಿ ಒಳ ರಸ್ತೆ ಕಾಂಕ್ರೀಟೀಕರಣ 99,568. ಅಮಟಾಡಿ ಗ್ರಾಮ ಪಂಚಾಯತ್ನ ಕುರಿಯಾಳ ಗ್ರಾಮದ ದುರ್ಗಾನಗರ ಒಳ ರಸ್ತೆ ಕಾಂಕ್ರೀಟೀಕರಣ 74,813. ಅಮಟಾಡಿ ಗ್ರಾಮ ಪಂಚಾಯತ್ನ ಕುರಿಯಾಳ ಗ್ರಾಮದ ಇನ್ನೊಂದು ಮುಂದುವರೆದ ಕಾಮಗಾರಿ ಇದು ಕಾಂಕ್ರೀಟ್ ಚರಂಡಿ ರಚನೆ ಮತ್ತು ಸ್ಲ್ಯಾಬ್ ಮುಚ್ಚುವುದು 76,016 ರೂಪಾಯಿ ವೆಚ್ಚ. ಅಮಟಾಡಿ ಗ್ರಾಮ ಪಂಚಾಯತ್ ಕುರಿಯಾಳ ಗ್ರಾಮದ ದುರ್ಗಾನಗರ ಸ್ಮಶಾನಕ್ಕೆ ಸಿಲಿಕಾನ್ ಚೇಂಬರ್ ಅಳವಡಿಕೆ ಮತ್ತು ಅಭಿವೃದ್ಧಿ 1,74,994. ಅಮಟಾಡಿ ಗ್ರಾಮದ ಬೆದ್ರಗುಡ್ಡೆ ಪರಿಶಿಷ್ಟ ಜಾತಿ ಕಾಲೋನಿ ರಸ್ತೆ ಚರಂಡಿ ಸೈಡ್ ಕಟ್ಟುವುದು 49,829. ಅಮಟಾಡಿ ಗ್ರಾಮ ಪಂಚಾಯತ್ ಅಮಟಾಡಿ ಗ್ರಾಮದ ಕೆಂಪುಗುಡ್ಡೆ ಅಂಬೇಡ್ಕರ್ ಸಭಾಭವನಕ್ಕೆ ಗೇಟ್ ರಚನೆ ಹಾಗೂ ಕಟ್ಟಡ ದುರಸ್ತಿ 59,977. ಅಮಟಾಡಿ ಗ್ರಾಮದ ಕಲಾಯಿ ಬಳಿ ಚರಂಡಿ ದುರಸ್ತಿ 9,825. ಅಮಟಾಡಿ ಗ್ರಾಮದ ಕುರಿಯಾಳ ಗ್ರಾಮ ಪಂಚಾಯತ್ ಕಟ್ಟಡದ ಬಳಿ ಒಳ ರಸ್ತೆ ಕಾಂಕ್ರೀಟೀಕರಣ 1,18,486. ಅಮಟಾಡಿ ಗ್ರಾಮದ ಸಾರಿಗೆ ಪೈಪ್ ಮೋರಿಗೆ ಸೈಟ್ ಕಟ್ಟುವುದು 24,708. ಅಮಟಾಡಿ ಗ್ರಾಮ ಪಂಚಾಯತ್ ಸ್ಯಾನಿಟರಿ ನ್ಯಾಪ್ಕಿನ್ ವಿಲೇವಾರಿ ಇನ್ಸಿನರೇಟರ್ ಖರೀದಿ ಬಿಲ್ಲು ಇದು ಮುಂದುವರಿದ ಬಿಲ್ ಇದು ಒಟ್ಟು 23,010 ರೂಪಾಯಿ. ಘನತ್ಯಾಜ್ಯ ವಿಲೇವಾರಿಗೆ ವಾಹನ ಖರೀದಿಯ ಬಾಬ್ದು 6,20,377. ಅಮಟಾಡಿ ಗ್ರಾಮದ ಕೆಂಪುಗುಡ್ಡೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಾಲೋನಿ ರಸ್ತೆಗೆ ಕಾಂಕ್ರೀಟೀಕರಣ 83,380. ಅಮಟಾಡಿ ಗ್ರಾಮದ ಅಜೇಕಳ ಎಂಬಲ್ಲಿ ಕಿರು ನೀರು ಸರಬರಾಜು ಪೈಪ್ಲೈನ್ ವಿಸ್ತರಣೆ
58,686. ಅಂಟಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದಾರಿದೀಪದ ವಿದ್ಯುತ್ ಬಿಲ್ ಪಾವತಿ ಇದು ಎಸ್ಕ್ರೋ ಅನುದಾನದಲ್ಲಿ 1,01,849. ಅಂಟಾಡಿ ಗ್ರಾಮ ಪಂಚಾಯತ್ನ ಕುಡಿಯುವ ನೀರಿನ ವಿದ್ಯುತ್ ಬಿಲ್ಗಳ ಪಾವತಿ 2ನೇ ಕಂತಿನಲ್ಲಿ 3,01,386. ಅಂಟಾಡಿ ಗ್ರಾಮ ಪಂಚಾಯತ್ನ ಗೋರೆಮಾರಿನಲ್ಲಿ ಪೈಪ್ಲೈನ್ ಅಳವಡಿಕೆ ಇದರ ವೆಚ್ಚ 47,649. ಅಂಟಾಡಿ ಗ್ರಾಮದ ಲೊರೆಟೊಪ್ಪದ ಪೇಟೆಯಿಂದ ಮಹಲ್ತೋಟದವರೆಗೆ ಚರಂಡಿ ಹಾಗೂ ರಸ್ತೆ ಅಭಿವೃದ್ಧಿ ಇದರ ವೆಚ್ಚ 1,66,769 ರೂಪಾಯಿಗಳು. ಒಟ್ಟು ವೆಚ್ಚ 37,1,539 ರೂಪಾಯಿಗಳು 15ನೇ ಹಣಕಾಸಿನ ಅನುದಾನದ ವೆಚ್ಚಗಳು. ಈಗ ಎನ್ಆರ್ಜಿ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ವಿವರ. ಬಂಟ್ವಾಳ ತಾಲೂಕು ಅಂಟಾಡಿ ಗ್ರಾಮ ಪಂಚಾಯತ್ನ ಸಂಜೀವಿನಿ ಶೆಡ್ ನಿರ್ಮಾಣ ಇದರ NMR ಪಾವತಿ 2,39,542. ಕುರಿಯಾಳ ಗ್ರಾಮದ ಕುಕ್ಕುರಿ ಚಂದ್ರಾವತಿ ಕೋಂ ಪದ್ಮ ರವರಿಗೆ ಬಸವ ವಸತಿ ಮನೆ ನಿರ್ಮಾಣ ಪಾವತಿ 5,083. ಕುರಿಯಾಳ ಗ್ರಾಮದ ಶ್ರೀ ಸುಮಿತ್ರಾ ಕೋಂಪ ರವರಿಗೆ ಬಸವ ವಸತಿ ಮನೆ ನಿರ್ಮಾಣ NMR ಪಾವತಿ 12,198. ಅಂಟಾಡಿ ಗ್ರಾಮದ ಕಲಾಯಿ ಮೋಹಿನಿ ಕೋಂ ಲಿಂಗಪ್ಪರವರಿಗೆ ಬಸವ ವಸತಿ ಮನೆ ನಿರ್ಮಾಣ NMR ಪಾವತಿ 11,661. ಕುರಿಯಾಳ ಗ್ರಾಮದ ಕುಕ್ಕಾಜಿ ಜಯಂತಿ ಕೋಂ ಮೋಹನರವರ ಜಮೀನಿನಲ್ಲಿ ಜನದ ಅಡ್ಡಿ ರಚನೆ 4,186. ಅಂಟಾಡಿ ಗ್ರಾಮದ ಪಡೇಕಲ್ಮಾರ್ ಮೋಣೆಯ ಪೂಜಾರಿ ಬಿನ್ ದೇವ ಪೂಜಾರಿ ಅವರ ಮನೆ ಜಮೀನಿನಲ್ಲಿ ತೋಟಗಾರಿಕೆ ಅಭಿವೃದ್ಧಿ ವೆಚ್ಚ 14,352. ಅಂಟಾಡಿ ಗ್ರಾಮದ ಅಧ್ಯಕ್ಷರ ಫ್ಲೋರಿಂಗ್ ಮಿನೇಜರ್ಸ್ ಕೋಂ ಜೋಕಿಮ್ ಮಿನೇಜರ್ಸ್ ಜಮೀನಿನಲ್ಲಿ ತೋಟಗಾರಿಕೆ ಅಭಿವೃದ್ಧಿ ವೆಚ್ಚ ಪಾವತಿ ವೆಚ್ಚ 11,362. ಅಂಟಾಡಿ ಗ್ರಾಮದ ತಲೆಬಿಲ ಜಯಂತಿ ಕೋಂ ನಾರಾಯಣರವರ ಜಮೀನಿನಲ್ಲಿ ಸೋಪ್ಪಿಟ್ ರಚನೆ ಪಾವತಿ ವೆಚ್ಚ 897. ಕುರಿಯಾಳ ಗ್ರಾಮದ ಮೇಗಿನ ಕುರಿಯಾಳ ಪ್ರಕಾಶ್ ಬಿನ್ ನಾರಾಯಣ ಪೂಜಾರಿ ಅವರ ಮನೆಯಲ್ಲಿ ದನದ ಅಡ್ಡಿ ನಿರ್ಮಾಣ ಇದರ ವೆಚ್ಚ 290 ಪಾವತಿಯಾಗಿದೆ. ಅಂಟಾಡಿ ಗ್ರಾಮದ ತಲೆಂಬಿಲ ಹೇಮಾವತಿ ಬಿನ್ ಗೋಪಾಲ ಪೂಜಾರಿ ಅವರ ಮನೆಯಲ್ಲಿ ಕುಡಿಯುವ ನೀರಿನ ಬಾವಿ ರಚನೆ ಇವರಿಗೆ 19,734 ಪಾವತಿಯಾಗಿದೆ. ಕುರಿಯಾಳ ಗ್ರಾಮದ ಕುಕ್ಕುರಿ ಡೊಂಬಯ್ಯ ಪೂಜಾರಿ ಅವರ ಬಿನ್ ಜಾರಪ್ಪ ಪೂಜಾರಿ ಇವರ ಜಮೀನಿನಲ್ಲಿ ತೋಟಗಾರಿಕೆ ಅಭಿವೃದ್ಧಿ ಪಾವತಿ ವೆಚ್ಚ 2,691. ಅಂಟಾಡಿ ಗ್ರಾಮದ ಕಲಾಯಿ ಭಾಸ್ಕರ ಬಿನ್ ದಿವಂಗತ ಕಾಂತಪ್ಪ ಪೂಜಾರಿ ಅವರ ಜಮೀನಿನಲ್ಲಿ ಕುಡಿಯುವ ನೀರಿನ ಬಾವಿ ರಚನೆ ಇವರಿಗೆ 15,528 ಪಾವತಿಯಾಗಿದೆ. ಕುರಿಯಾಳ ಗ್ರಾಮದ ಕೊಳಕೆ ಗ್ರೆಗರಿ ಡಿಸೋಜ ಬಿನ್ ಸಲ್ವಾದೋರ್ ಡಿಸೋಜ ಅವರ ಜಮೀನಿನಲ್ಲಿ ತೋಟಗಾರಿಕೆ ಅಭಿವೃದ್ಧಿ ಇವರಿಗೆ ಪಾವತಿಸಿದಂಥ ವೆಚ್ಚ 42,559. ಕುರಿಯಾಳ ಗ್ರಾಮದ ಮೇಲಿನ ಕುರಿಯಾಳ ವೆಂಕಟಪ್ಪ ಪೂಜಾರಿ ಬಿನ್ ಜನ್ನ ಆಚಾರಿ ಇವರ ಜಮೀನಿನಲ್ಲಿ ತೋಟಗಾರಿಕಾ ಅಭಿವೃದ್ಧಿ ಇವರಿಗೆ ಪಾವತಿಸಿದಂಥ ಮೊತ್ತ 7,774. ಕುರಿಯಾಳ ಗ್ರಾಮದ ಪುರುಷರಚಿಲ್ ಜೋನ್ ಬರ್ಬೋಜಾ ಬಿನ್ ಆಲ್ಬರ್ಟ್ ಬರ್ಬೋಜಾ ರವರ ಜಮೀನಿನಲ್ಲಿ ದನದ ಅಡ್ಡಿ ರಚನೆ 15,548 ಪಾವತಿ. ಅಂಟಾಡಿ ಗ್ರಾಮದ ಟೆರೆನ್ಸ್ ಅರುಣಾ ಡಿಸೋಜ ಬಿನ್ ಗಿಲ್ಬರ್ಟ್ ಡಿಸೋಜ ಅವರ ಜಮೀನಿನಲ್ಲಿ ಎರವಲು ಘಟಕ ನಿರ್ಮಾಣ 16,445 ಪಾವತಿ. ಅಂಟಾಡಿ ಗ್ರಾಮದ ಬಾಂಬೆಲಾ ಪ್ರಕಾಶ್ ಕಿರಣ್ ಡಿಸೋಜ ಬಿನ್ ಮೈಕಲ್ ಡಿಸೋಜ ಅವರ ಜಮೀನಿನಲ್ಲಿ ಎರವಲು ತೊಟ್ಟಿ ನಿರ್ಮಾಣ ಇವರಿಗೆ 14,006 ರೂಪಾಯಿ ಪಾವತಿಯಾಗಿದೆ. ಅಂಟಾಡಿ ಗ್ರಾಮದ ಕಿಣಿಬೆಟ್ಟು ಅಲ್ವಿನ್ ಲೋಗೋ ಜಮೀನಿನಲ್ಲಿ ಎರವಲು ಗೊಬ್ಬರ ಘಟಕ ನಿರ್ಮಾಣ 15,548 ರೂಪಾಯಿ ಪಾವತಿಯಾಗಿದೆ. ಹಾಗೂ ಅಂಟಾಡಿ ಗ್ರಾಮದ ಕಿಣಿಬೆಟ್ಟು ಡೇನಿಯಲ್ ಎವರೆಸ್ಟ್ ಫ್ರಾಂಕ್ ರವರ ಮನೆ ಜಮೀನಿನಲ್ಲಿ ಎರವಲು ಘಟಕ ನಿರ್ಮಾಣ 16,146 ಪಾವತಿಯಾಗಿದೆ. ಕುರಿಯಾಳ ಗ್ರಾಮದ ಕೊಪ್ಪಳ ಚಂದ್ರಾವತಿ ಕೋಂ ಆನಂದ ಪೂಜಾರಿ ರವರ ಜಮೀನಿನಲ್ಲಿ ದನದ ಅಡ್ಡಿ ರಚನೆ 11,849 ರೂಪಾಯಿ ಪಾವತಿಯಾಗಿದೆ. ಅಂಟಾಡಿ ಗ್ರಾಮದ ಬೆದ್ರಗುಡ್ಡೆ ಅರುಣ್ ಪ್ರಕಾಶ್ ತಾವ್ರೋ ಬಿನ್ ಮಾರ್ಲೆಸ್ ತಾವ್ರೋ ರವರ ಜಮೀನಿನಲ್ಲಿ ತೆರೆದ ಬಾವಿ ರಚನೆ 30,346 ರೂಪಾಯಿ ಪಾವತಿಯಾಗಿದೆ.
ಕುಂಟಾಡಿ ಗ್ರಾಮದ ಕಲಾಯಿಕೆ ರಮೇಶ್ ಭಂಡಾರಿ ಸುಂದರ ಭಂಡಾರಿ ಅವರ ಮನೆಗೆ ಮಚ್ಚಲಗುಂಡಿ ನಿರ್ಮಾಣ 6,578 ರೂಪಾಯಿ ಪಾವತಿಯಾಗಿದೆ. ಕುಂಟಾಡಿ ಗ್ರಾಮದ ಬೆದ್ರಗುಡ್ಡೆ ವಾಲ್ಟರ್ ಕಾರ್ಲೋ ಬೆನ್